ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ತ್ರೀವಾಹಿನಿ. ಇದು ಹೊಸ ಅಧ್ಯಾಯ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾದಾಗ ಆತನಿಗೆ ಇಲ್ಲಸಲ್ಲದ ಕಾಯಿಲೆಗಳು ಉಲ್ಬಣಗೊಳ್ಳುತ್ತೆ. ಒಂದು ರೀತಿಯಾಗಿ ನೋಡೋದಾದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ? ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಆರೋಗ್ಯವೇ ಭಾಗ್ಯ ಅಂತ ಯಾಕೆ ಹೇಳ್ತಾರೆ? ಆರೋಗ್ಯವನ್ನು ಹೆಣ್ಮಕ್ಳು ಯಾಕೆ ಕಾಪಾಡ್ಕೊಳ್ಬೇಕು? ಎಷ್ಟೋ ಜನ ಹೆಣ್ಮಕ್ಳು ತನ್ನ ತಾಯ್ತನದ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ, ಆದರೆ ಅವ್ರಿಗೆ ಸಾಧ್ಯ ಅನ್ನೋದೇ ಇರೋದಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ IVF ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ IVF ವರ್ಧನ್ IVF ಸೆಂಟರ್ನ CEO ಹಾಗೆ ಕೌನ್ಸಿಲರ್ ಆದಂತಹ ವೈಭವಿ ಮೇಡಮ್. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ನನ್ನ ಪ್ರಶ್ನೆ, ಎಲ್ರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ? ಖಂಡಿತವಾಗ್ಲಿ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ನೋಡಿ, ನೀವು ಆರೋಗ್ಯ ಇಲ್ಲ ಅಂತಂದರೆ ಏನೂ ಇಲ್ಲ ಅಂತ ಹೇಳ್ತೀವಿ. ಈಗ ನಿಮ್ಮ ಹತ್ರ ಐಷಾರಾಮಿ ಜೀವನ ಅಂತಂದರೆ ನೀವೇನು ತಿಳ್ಕೊಂಡಿದ್ದೀರಾ? ಯಾರ ಹತ್ರ ಕಾರಿದೆ, ಬಂಗ್ಲೆ ಇದೆ, ರೇಷ್ಮೆ ಸೀರೆಗಳಿದ್ದಾವೆ, ಆಭರಣಗಳಿದ್ದರೆ, ವಜ್ರ ಇದೆ, ವೈಢೂರ್ಯ ಇದೆ, ಇದನ್ನೆಲ್ಲ ಹಾಕ್ಕೊಂಡು ಆಳು ಕಾಳು ಜೊತೆಗೆ ಇರೋದನ್ನೇ ನೀವು ಐಷಾರಾಮಿ ಜೀವನ ಅಂತ ಅಂದ್ಕೊಂಡಿದ್ದೀರಿ. ಇದು ಐಷಾರಾಮಿ ಜೀವನ ಅಲ್ಲ. ಅದು ಖಂಡಿತವಾಗಿ ಯಾರ ಹತ್ರ ಆರೋಗ್ಯ ಚೆನ್ನಾಗಿರುತ್ತೋ ಅದೇ ಐಷಾರಾಮಿ ಜೀವನ. ಯಾರು ನೆಲದ ಮೇಲೆ ಒಂದು 40-50 ವರ್ಷ ಆದಮೇಲೆ ಕೂಡ ನೆಲದ ಮೇಲೆ ಎದ್ದು ಕೂಡಲಿಕ್ಕೆ ಆಗುತ್ತೋ, ಸ್ಟೆಪ್ಸ್ನ ಹೋಗಿ ಒಂದು 20 ಸ್ಟೆಪ್ಸ್ ಮೇಲೆ ಹೋಗಿ 20 ಸ್ಟೆಪ್ಸ್ನ ಕೆಳಗಿಳಿಲಿಕ್ಕೆ ಆಗುತ್ತೋ, ಅವ್ರ ಅಡುಗೆ ಅವರೇ ಮಾಡ್ಕೊಳ್ಳಿಕ್ಕೆ ಆಗುತ್ತೋ, ಅವ್ರದ್ದು ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ತಮ್ಮ ಆರೋಗ್ಯಗೋಸ್ಕರ ತಮ್ಮ ತರಕಾರಿಗಳನ್ನು ಬೆಳೆಸ್ಕೊಂಡು ತಾವೇ ಯಾರು ತಿಂತಾರೆ ಅವ್ರ ಆರೋಗ್ಯ ಸರಿಯಾಗಿದೆ ಅಂತ ಅರ್ಥ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂದರೆ ಏನೂ ಇಲ್ಲ. ಆರೋಗ್ಯ ಕೆಟ್ಟಿತ್ತು ಅಂತಂದರೆ ನೀವು ಏನಿದ್ರೂ ಎಲ್ಲ ವೇಸ್ಟು. ಎಲ್ಲನೂ ನಾವು ಸಂತೋಷವಾಗಿ ನಾನು ಪಡ್ಕೊಳ್ಬೇಕಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ದಿನಗಳಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲದೆ ಮ್ಯಾಮ್, ಹೆಣ್ಮಕ್ಳು ಯಾಕೆ ಜಾಸ್ತಿ ಆರೋಗ್ಯದ ಕಡೆ ಒತ್ತು ಕೊಡಬೇಕು? ಒತ್ತು ಕೊಡಲಿಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು? ತುಂಬ ಸಮಸ್ಯೆಗಳಾಗುತ್ತೆ. ಈಗ ನೋಡಿ, ನೀವು ಮಗುವಾಗಿದ್ದಾಗ ತಾಯಿ ನಾವು ಹೆಲ್ದಿ ಹ್ಯಾಬಿಟ್ಸ್ ನಾವು ಇಟ್ಕೊಳ್ಳಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಟೀನೇಜ್ ಹೋದ್ಮೇಲೆ ಅದು PCOD PCOS ಆಗಿ ಕನ್ವರ್ಟ್ ಆಗುತ್ತೆ. ಅದು PCOD PCOS ಆದಮೇಲೆ ತೂಕ ಹೆಚ್ಚಾಗಬಹುದು, ಅಥವಾ ಮುಂದೆ ಮಕ್ಕಳಾಗಲಾರ್ದಂಗೆ ಇರಬಹುದು. ಸಾಕಷ್ಟು ಪರಿಣಾಮಗಳು ಆ ಹೆಣ್ಣು ಮಗುವಿಗೆ ಬೀಳುತ್ತೆ. ಅದಕ್ಕೆ ನಾವು ಮೊದಲಿಂದನೇ ಸಿಸ್ಟಮೆಟಿಕ್ಕಾಗಿ ಈ ಡಯಟ್ ಚಾರ್ಟನ್ನು, ವ್ಯಾಯಾಮನ ಮಕ್ಕಳಿಂದಾಗಲೇ ಈ ಪೋಷಕರು ಅಥವಾ ಪೇರೆಂಟ್ಸ್ನ ಹೇಳಿದರೆ ಮುಂಬರುವ ಸಮಸ್ಯೆಗಳು ಯಾವುದು ಬರೋದೇ ಇಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವಾ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಬೆಳೆಯುವಾಗೆ ಸರಿಯಾಗಿ ಬೆಳೆದು ಬಿಟ್ಟರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಹಾಗಾದರೆ ಮೇಡಮ್, ನೀವೊಂದು ಮಾತನ್ನು ಹೇಳಿದ್ರೆ PCOD PCOS ಈ ರೀತಿ ಸಮಸ್ಯೆನ ಈ ದಿನಮಾನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಹೆಣ್ಮಕ್ಳಿಗೆ? PCOD PCOS ನಿಜವಾಗ್ಲೂ ಯಾಕೆ ಬರುತ್ತೆ ಅಂದರೆ ಮೇನ್ ಥಿಂಗ್ ಈಸ್ ಫುಡ್ ಹ್ಯಾಬಿಟ್. ನಾವೇನು ಮಾಡ್ತೀವಿ ಅಂತಂದರೆ, ಈಗ ಹೆಚ್ಚು ನಾವು ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಲೈಫ್ನೂ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಪರ್ಸ್ನಲ್ ಲೈಫ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗಿದ್ದಾಗ ಈ ಊಟಕ್ಕೆ ಉಪಚಾರಕ್ಕೆ ಹೆಚ್ಚು ಹೊತ್ತು ಕೊಡೋಕ್ಕಾಗೋದಿಲ್ಲ. ಫಾಸ್ಟ್ ಫುಡ್ ಮಾಡೋದು, ಅಥವಾ ಈಗೆಲ್ಲ ನಿಮ್ಗೆ ಗೊತ್ತಿದೆ ಸ್ವಿಗ್ಗಿ ಅದು ಇದು, ಒಂದು 5 ನಿಮಿಷದಲ್ಲಿ ಆರ್ಡರ್ ಮಾಡಿಬಿಟ್ರೆ ಮನೆಗೆ ಬಂದುಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಹೊರಗಡೆ ಬೆಳೆಯುತ್ತಿರೋದು ಅವು ಯಾವುದು ಆಯಿಲ್ ಯೂಸ್ ಮಾಡ್ತಾರೆ, ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ ಟೇಸ್ಟಿಗೋಸ್ಕರ. ನಾವೆಲ್ಲ ಟೇಸ್ಟ್ ಬಡ್ಡನ್ನು ನೋಡ್ತಾ ಇದ್ವಿ, ಇದು ತುಂಬ ಟೇಸ್ಟ್ ಆಗಿದೆ, ಮಸಾಲ ಇದೆ, ಅದಿದೆ ಅಂತ. ಬಟ್ ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದಕ್ಕೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ನಾವು ಮನೆಯಲ್ಲೇ ತಂದೆ ತಾಯಿ ಆದವರು ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು, ಜಾಸ್ತಿ ನ್ಯೂಟ್ರಿಷನ್ಸು, ಪ್ರೋಟೀನ್ಸ್ ಆಗಿರ್ಬೋದು, ಕಾಳುಗಳು, ಮೊಳಕೆ ಒಡೆದಿರುವಂತಹ ಕಾಳುಗಳಾಗಿರ್ಬೋದು, ಅಥವಾ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಇವನ್ನೆಲ್ಲ ಹೆಚ್ಚು ಒತ್ತು ಕೊಟ್ಟಾಗ ನಾವು ಅದು ಬ್ಯಾಲೆನ್ಸ್ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ವ್ಯಾಯಾಮ, ವಾಕಿಂಗ್ ಮಾಡೋದಾಗಿರ್ಬೋದು, ಚಿಕ್ಕನಿಂದಲೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್. ಈಗೇನು ಮಾಡಿಬಿಡ್ತಾರೆ, ಮಕ್ಕಳಿಗೆ ಅವರು ಸುಮ್ಮನೆ ಇರಬೇಕು ಅಂತಂದಾಗ ಒಂದು ಮೊಬೈಲು, ಒಂದು ಗ್ಯಾಜೆಟ್ನ, ಟ್ಯಾಬ್ನ ಕೊಟ್ಟು ಸುಮ್ಮನೆ ಇದ್ದೇನೆ ಮಗು, ಸಾಕು, ನಮ್ಗೆ ಟೆನ್ಷನ್ ಇಲ್ಲ, ನಾವು ವರ್ಕಿಂಗ್ ವುಮೆನ್, ನಾವು ವರ್ಕ್ ಮಾಡೋಣ ಅಂತ. ಇದರಿಂದ ಏನಾಗುತ್ತೆ ಮಗು ಹಾಳಾಗುತ್ತೆ. ಅದು ಸ್ಕ್ರೀನಿಂಗ್ ಟೈಮು ಜಾಸ್ತಿ ಆಗಿ ಕಣ್ಣು ಹೋಗುತ್ತೆ, ಬ್ರೈನ್ ಫಂಕ್ಷನ್ ಆಗೋದಿಲ್ಲ, ಫಿಸಿಕಲಿ ಅದು ಮೂಮೆಂಟ್ ಆಗೋದಿಲ್ಲ, ಫಿಸಿಕಲಿ ಬೆಳೆಯೋದಿಲ್ಲ. ಅದರಿಂದ ಬೊಜ್ಜು ಹೆಚ್ಚಾಗ್ಬಿಟ್ಟು ತೂಕ ಹೆಚ್ಚಾಗುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ, ಮುಂದೆ PCOD ಪ್ರಾಬ್ಲಮ್ ಆಗುತ್ತೆ, PCOS ಪ್ರಾಬ್ಲಮ್ ಆಗುತ್ತೆ. ಅದೇನಾಗ್ಬಿಡುತ್ತೆ, ಫೈನಲಿ ಮಗು ಆದಮೇಲೆ ಮದುವೆ ಮಾಡಿ ಕೊಟ್ಬಿಡ್ತಾರೆ, ಮಗು ಆಗೋದಿಲ್ಲ ಅಂತ ನಮ್ಮ ಹತ್ರ ಬಂದುಬಿಡ್ತಾರೆ.
ಇದೆಲ್ಲ ಮೊದಲಿಂದನೂ ಒಂದು ಕರೆಕ್ಟಾಗಿ ಟ್ರ್ಯಾಕ್ ಮಾಡಿಕೊಂಡು ಬಂದರೆ, ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸಮಸ್ಯೆ ಬಂದಾಗ ನಾವು ಒದ್ದಾಡೋದಕ್ಕಿಂತ ಸಮಸ್ಯೆ ಬರಲಾರ್ದ ಹಾಗೆ ನೋಡ್ಕೊಳ್ಳೋದು ಅದು ಉತ್ತಮವಾದದ್ದು, ಅದು ಜಾಣತನ ಅಂತ ಹೇಳೋದು. ಇನ್ನು ಮ್ಯಾಮ್ ಮತ್ತೊಂದು ವಿಚಾರವನ್ನು ಕೇಳೋದಾದರೆ, PCOS ಹೆಣ್ಮಕ್ಳಲ್ಲಿ ಕಂಡು ಬಂದಿದೆ ಅನ್ನೋದನ್ನು ಸ್ವತಃ ಹೆಣ್ಮಕ್ಳು ಯಾವ ರೀತಿಯಾಗಿ ತಿಳಿದುಕೊಳ್ಬೋದು, ಅದಕ್ಕೆ ಲಕ್ಷಣಗಳು ಅಂತ ಏನಾದ್ರು ಹಾಂ, ಖಂಡಿತವಾಗಿ ಕೆಲವೊಂದು ಲಕ್ಷಣಗಳಿರುತ್ತೆ. ಮೊದಲನೇದಾಗಿ ಋತುಸ್ರಾವ ಅನ್ನೋದು ಇರುತ್ತಲ್ಲ, ಪೀರಿಯಡ್ಸು, ಅದು ಡಿಲೇ ಆಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ. 3 ಮಂತ್ಸಿಗೆ ಒಂದ್ಸಲ ಆಗ್ಬೋದು, 6 ಮಂತ್ಸಿಗೆ ಒಂದ್ಸಲ ಆಗ್ಬೋದು, 1 ಇಯರ್ಗೊಮ್ಮೆ ಆಗಬಹುದು, ತೂಕ ಹೆಚ್ಚಾಗ್ಬೋದು. PCOS ಪ್ರಾಬ್ಲಮ್ ಕೇವಲ ದಪ್ಪ ಇರೋರಿಗೆ ಅಷ್ಟೇ ಅಲ್ಲ, ತುಂಬ ಸಣ್ಣ ಲೀನ್ ಇರೋರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಮತ್ತು ಇದು ಅನ್ವಾಂಟೆಡ್ ಹೇರ್ ಅಂತ ನಾವು ಹೇಳ್ತೀವಲ್ಲ, ಗಡ್ಡ ಮೀಸೆ ಬರೋದಾಗಿರಬಹುದು, ಅದೆಲ್ಲ ಬರುತ್ತೆ. ಆಮೇಲೆ ಮೊಡವೆಗಳು ಬರೋದು ಆಗಿರ್ಬೋದು. ಇದೆ ಎಲ್ಲ ರೀತಿಗಳಲ್ಲಿ ತೋರಿಸಿಕೊಳ್ಳುತ್ತೆ. ನಾವು ಯಾವಾಗಲೂ ಒಂದ್ಸಲ ಹೆಣ್ಮಕ್ಳು ಪೀರಿಯಡ್ಸ್ ಬಂದು ಸ್ಟಾರ್ಟ್ ಆದಮೇಲೆ ಎವ್ರಿ ಮಂತ್ ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ನಾವು ಒಂದು ಚಾರ್ಟ್ ಇರುತ್ತೆ, ಡಯಟ್ ಚಾರ್ಟು ಅಂತ ಅನ್ಬೋದು. ಇಷ್ಟು ವೇಟಿಗೆ, ಇಷ್ಟು ಹೈಟಿಗೆ, ಇಷ್ಟೇ ತೂಕ ಇರಬೇಕು ಅಂತ, ಅದನ್ನು ನಾವು ಫಾಲೋ ಮಾಡಬೇಕು. ಮೊದಲಿಂದನೂ ಫಾಲೋ ಮಾಡಿದರೆ ಮುಂದೆ ಈ ತೂಕ ಹೆಚ್ಚಾದಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು, ಇದೆಲ್ಲ ಸಮಸ್ಯೆ ಬರೋದಿಲ್ಲ. ಮೇನ್ ಥಿಂಗ್ ಈಸ್ ಡಯಟ್. ಏನು ತಿಂತೀವಿ ಅದೇ ನಮಗೆ ಹೊರಗಡೆ ಬರೋದು. ಓಕೆ, ತಿನ್ನೋದನ್ನಲ್ಲಿ ನಾವು ಕರೆಕ್ಟಾಗಿ ತಿನ್ನೋದು, ಕಸನ ತಿನ್ನೋದಲ್ಲ, ರಸನ ತಿನ್ನಬೇಕು. ಟೇಸ್ಟನ್ನು ನೋಡೋದಕ್ಕಿಂತ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು, ನಮ್ಮ ದೇಹಕ್ಕೆ, ನಮ್ಮ ಮೂಳೆಗಳಿಗೆ ಯಾವುದು ಒಳ್ಳೆಯದು, ನಮಗೆ ಕ್ಯಾಲ್ಸಿಯಂ ಬರಲಿಕ್ಕೆ ಯಾವುದು ಪದಾರ್ಥ ಒಳ್ಳೆಯದು, ನಮಗೆ ಐರನ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹೆಣ್ಮಕ್ಳು ಅನೆಮಿಕ್ ಆಗ್ತಾ ಇದ್ದಾರೆ. ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಐರನ್ ಇರುವಂಥ ಅಂಶಗಳನ್ನ ಅವ್ರು ತಿಂತಾ ಇಲ್ಲ. ಹೌದು. ಸೊ ಅದರಿಂದ ಅನೆಮಿಕ್ ಆಗ್ತಾ ಇದ್ದಾರೆ. ರಕ್ತ ಇಲ್ಲ ಮೈಯಲ್ಲಿ. ರಕ್ತ ಇಲ್ಲ ಅಂತಂದರೆ ಎಲ್ಲಿಂದ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ? ನಿಜ. ಸೊ ಒಂದರಿಂದ ಒಂದು ಇಂಪ್ಯಾಕ್ಟ್ ಆಗಿಬಿಟ್ಟು, ಎಫೆಕ್ಟ್ ಆಗಿಬಿಟ್ಟು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಮುಂದೆ ಸಮಸ್ಯೆಗಳಾಗೋದು, ಹೆಲ್ತ್ ಇಶ್ಯೂಸ್ ಬರೋದು, ಇದೆಲ್ಲ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಮ್ಯಾಮ್ ಹೌದು, ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಬಳಿ. ನನ್ನ ಮಗಳಿಗೆ 12 ವರ್ಷ, ಈ ಚಿಕ್ಕ ವಯಸ್ಸಲ್ಲೇ ಅವಳು ಋತುಮತಿ ಆಗಿದ್ದಾಳೆ, ಆದರೆ ಅವಳು ಋತುಮತಿ ಆದ್ರೂ ಪೀರಿಯಡ್ಸ್ ಸರಿಯಾಗಿ ಆಗ್ತಾಯಿಲ್ಲ. ಇದಕ್ಕೆ ಎಲ್ಲರೂ ಜಂಕ್ ಫುಡ್ಸ್ ಕಾರಣ ಆಗಿರುತ್ತಾ? ಖಂಡಿತ ಜಂಕ್ ಫುಡ್ ಇದಕ್ಕೆ ಕಾರಣ. ಯಾಕೆ ಅವರಿಗೆ ನಾವು ಆ್ಯಕ್ಚುಲಿ 12 ಇಯರ್ಸ್ ನೋಡಿ ತುಂಬ ಚಿಕ್ಕ ಏಜ್, ಅದು ಆಟ ಆಡ್ಕೊಂಡಿರೋವಂಥ ಏಜು. ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ವಯಸ್ಸು ಈಗೆಲ್ಲ ಅರ್ಲಿ ಟೀನೇಜ್ ಅಂತ ಬರ್ತಾ ಇದೆ. ಅರ್ಲಿ ಟೀನೇಜಿಗೆ ನಾವೇ ಹೇಳ್ತೀವಿ, ಒಂದು ಮೊಬೈಲ್ ಹಿಡ್ಕೊಂಡು ಯಾರಿಗೋ ಮೇಲ್ ಮಾಡಬೇಕು, ಏನೋ ಮೆಸೇಜ್ ಮಾಡಬೇಕು, ಇಂಪಾರ್ಟೆಂಟ್ ಇದೆ ಅಂತ ನಾವು ತೊಗೊಂಡು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಬಂದುಬಿಟ್ರೆ ಅದು ನಾವು ಏನು ಮಾಡಬೇಕು ಅನ್ನೋದನ್ನು ಮರೆತುಬಿಟ್ಟು ಅದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನೋಡ್ತೀವಿ. ಲೈಕ್ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದೋ ಒಂದು ರೀಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂತ ಕೂತ್ಕೊಂಡ್ಬಿಡ್ತೀವಿ. ಸೊ ಯಾವುದಕ್ಕೆ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ ಅನ್ನೋ ಉದ್ದೇಶನೇ ನಾವು ಮರೆತುಬಿಟ್ಟಿದ್ದೀವಿ. ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್, ಅಷ್ಟು ಅಟ್ರಾಕ್ಟಿವ್ ಈ ಮೊಬೈಲಲ್ಲಿದೆ. ಸೊ ನಾವು ಮೊಬೈಲನ್ನು ಇಷ್ಟೇ ಸಮಯ ಅಂತ ಯೂಸ್ ಮಾಡಿಕೊಂಡ್ರೆ, ಟೈಮಿಂಗ್ ಅಂತ ಮಾಡಿಕೊಂಡ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗುತ್ತೆ. ಟೈಮ್ ಟೇಬಲ್, ಒಂದು ಈ ಮೊಬೈಲ್ ಟೈಮ್, ಸ್ಕ್ರೀನ್ ಟೈಮ್ ಇಷ್ಟು, ನಾನು ಹೆಲ್ದಿ, ಇವತ್ತು ನಾನು ಡಯಟ್ ಚಾರ್ಟಲ್ಲಿ ಈ ವೆಜಿಟೇಬಲ್ಸ್ನ ತಿನ್ನಬೇಕು, ಈ ಕಾಳುಗಳನ್ನ ತಿನ್ನಬೇಕು, ಮೊಟ್ಟೆಯನ್ನು ತಿನ್ನಬೇಕು, ಇದನ್ನು ನಾವು ಮಾಡಿಕೊಂಡು 1 ಅವರ್ ನನ್ನ ವ್ಯಾಯಾಮ ಟೈಮು, ನೀವು ಸ್ವಿಮ್ಮಿಂಗನ್ನು ಮಾಡಿ, ಸೈಕ್ಲಿಂಗನ್ನು ಮಾಡಿ, ಯೋಗ ಆದರೂ ಮಾಡಿ, ನೀವು ರನ್ನಿಂಗನ್ನು ಮಾಡಿ, ಡ್ಯಾನ್ಸ್ ಆದರೂ ಮಾಡಿ, ಏನಾದರೂ ಮಾಡಿ, 1 ಅವರು ನಿಮಗೋಸ್ಕರ ನೀವೇ ಸ್ಪೆಂಡ್ ಮಾಡಿದರೆ ಇಟ್ ವಿಲ್ ಬಿ ಬೆಟರ್. ನಿಮಗೆ ಅದು ನಿಮ್ಗೆ ಬೆವ್ರ್ತಿರಲ್ಲ, ಅದು ಆ ಟಾಕ್ಸಿಕ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಆ ಟಾಕ್ಸಿಕ್ ಎಲ್ಲ ಹೊರಗಡೆ ಹೋದ್ಮೇಲೆ ಹಾರ್ಮೋನ್ಸ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ಸ್ ಬ್ಯಾಲೆನ್ಸ್ ಆದಾಗ ರೆಗ್ಯುಲರ್ ಪೀರಿಯಡ್ ಬರುತ್ತೆ. ಸೊ ಇದನ್ನು ಟೈಮ್ ಟೇಬಲ್ ಒಂದು ಸೆಟ್ ಮಾಡಿಕೊಂಡ್ರೆ, ಓದೋ ಟೈಮಲ್ಲಿ ಓದಿ, ಆಟ ಆಡೋ ಟೈಮಲ್ಲಿ ಆಟ ಆಡಿ, ಬರೆಯೋ ಟೈಮಲ್ಲಿ ಬರೀ, ಈ ಟೈಮ್ ಟೇಬಲ್ ಎಲ್ಲರೂ ಹಾಕ್ಕೊಂಡ್ರೆ, ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಹಾಕ್ಕೊಂಡ್ರೆ ಮುಂದೆ ಯಾವ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಯಾಕೆಂದರೆ ಎಲ್ಲ ಹೆಣ್ಣನ್ನೇ ದೂಷಿಸೋದು, ಮನೇಲಿ ಏನೇ ಆದರೂ ಹೆಣ್ಣದೇ ದೂಷಿಸೋದು ನೋಡಿ. ಹೆಣ್ಮಕ್ಳು ಬೆಳೆದ್ರು, ಮದುವೆ ಆಯಿತು, ನೀನು ಇನ್ನೂ ಅಡುಗೆ ಮಾಡೋದು ಕಲಿಸಿಲ್ಲ, ತಂದೆ ತಾಯಿ ಅಡುಗೆ ಮಾಡೋದು ಕಲಿಸಿಲ್ಲ ಅನ್ನೋದು. ಅಯ್ಯೋ ಹೆಣ್ಮಕ್ಳು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅಯ್ಯೋ ಮಕ್ಕಳಾಗ್ತಿಲ್ಲ, ಬೇರೆ ಮದುವೆ ಆಗು, ಅವಳಿಗೆ ಪ್ರಾಬ್ಲಮ್ ಇದೆ ನೋಡಿ. ಮಗು ಆಯಿತಾ ನೋಡಿ, ಸರಿಯಾಗಿ ಓದ್ತಾ ಇಲ್ಲ, ಸರಿಯಾಗಿ ತಾಯಿ ನೋಡ್ಕೊಳ್ತಾ ಇಲ್ಲ, ಸರಿಯಾಗಿ ಓದಿಸ್ತಾ ಇಲ್ಲ. ಹೆಲ್ತ್ ಕೆಟ್ಟೋಯ್ತಾ, ಅಯ್ಯೋ ನೋಡಿ ತಾಯಿ ಸರಿಯಾಗಿ ಊಟ ಕೊಟ್ಟಿಲ್ಲ, ಸರಿಯಾಗಿ ಆರೋಗ್ಯನ ನೋಡ್ಕೊಂಡಿಲ್ಲ. ಪ್ರತಿಯೊಂದು ಬ್ಲೇಮು ಫೈನಲ್ ಯಾರಿಗೆ ಬರೋದು? ಹೆಣ್ಣಿಗೆ ಬರೋದು. ಹೌದು. ಸೊ ಹೆಣ್ಣು ಮಕ್ಕಳೇ ಫಸ್ಟಿಂದನೇ ನಾನು ತಾಯಿಯಾಗಿ ನನ್ನ ಮಗಳಿಗೆ ನಾನು ಏನು ಕಲಿಸ್ಬೇಕಾಗಿದೆ ಅನ್ನೋದೊಂದು ಪ್ಲ್ಯಾನು, ಒಂದು ಆರ್ಗನೈಸು, ಒಂದು ಇದು ಇತ್ತು ಅಂದರೆ ಮುಂದೆ ಯಾವುದೇ ಸಮಸ್ಯೆನೇ ಬರೋದಿಲ್ಲ ಅಂತ ನನ್ನ ಅನಿಸಿಕೆ.
ಖಂಡಿತವಾಗ್ಲೂ ಮ್ಯಾಮ್, ಯಾಕಂದರೆ ನೀವು ಹೇಳಿದಂಥ ಪ್ರತಿಯೊಂದು ಮಾಹಿತಿಗಳು ತುಂಬ ಮುಖ್ಯವಾದಂಥ ಮಾಹಿತಿಗಳು ಅಂತಲೇ ಹೇಳ್ಬೋದು. ಆದರೆ ಮತ್ತೊಂದು ಎಲ್ಲೋ ನೋಡೋದಾದರೆ ಈ ಒಂದು ದಿನಮಾನಗಳಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ಆಗಿಲ್ಲ ಅಂದರೆ ಮೊದಲು ಮೆಡಿಕಲ್ ಶಾಪ್ಸ್ಗೆ ಹೋಗ್ತಾರೆ, ಪೀರಿಯಡ್ಸ್ ಆಗುವಂಥ ಟ್ಯಾಬ್ಲೆಟ್ಸ್ ಕೊಡಿ ಅಂತ ತೆಗೆದುಕೊಳ್ತಾರೆ. ಇದರಿಂದ ಮುಂದಿನ ಭವಿಷ್ಯದಲ್ಲಿ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ತೊಂದರೆಗಳೇನು ಮೇಡಮ್? ಈಗ ಟ್ಯಾಬ್ಲೆಟ್ಸು ತೊಗೊಳ್ಬೋದು, ಅದು ಡೈರೆಕ್ಟ್ ಹೋಗಿ ತೊಗೊಳ್ಬಾರ್ದು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಟ್ಯಾಬ್ಲೆಟ್ಸ್ ತೊಗೋಬೋದು ಪೀರಿಯಡ್ಸ್ ಬರಲಿಕ್ಕೆ ತಿಳ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು. ಪೀರಿಯಡ್ಸ್ ಬರಲಿಕ್ಕೆ ಕೇವಲ PCOD ಪ್ರಾಬ್ಲಮ್ ಇರೋದಿಲ್ಲ, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೆಪ್ಟಮ್ ಇರ್ಬೋದು, ಪಾಲಿಪ್ ಇರ್ಬೋದು, ಅಥವಾ ಇನ್ಯಾವುದೋ ನೀವು ಅನೆಮಿಕ್ ಆಗಿ ಬ್ಲಡ್ಡೇ ಮೈಯಲ್ಲಿ ಇರಲಾರ್ದಂಗೆ ಇರಬಹುದು, ಬೇರೆ ಸಮಸ್ಯೆಗಳಿರುತ್ತೆ. ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡಿದ ಮೇಲೆ ಆವಾಗ ಏನು ರೀಸನ್ ಇದೆ ಪೀರಿಯಡ್ಸ್ ಬರಲಾರ್ದಕ್ಕೆ ಅಂತ ಹೇಳಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ತಕ್ಕಂಗೆ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಪೀರಿಯಡ್ಸು ಬರೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಆರೋಗ್ಯ ಅದು ಎಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಡಿಫೆಕ್ಟ್ ಇದೆ ಐಡೆಂಟಿಫೈ ಮಾಡಿ ಅಸೆಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಓಕೆ ಮ್ಯಾಮ್, ನೀವು ವರ್ಧನ್ IVFನ CEO ಹಾಗೆ ಕೌನ್ಸಿಲರ್ ಕೂಡ ಆಗಿದ್ದೀರಾ. ನನ್ನ ಮೊದಲನೇ ಪ್ರಶ್ನೆ ಹೆಣ್ಮಕ್ಳ ಪರವಾಗಿ ಕೇಳೋದಾದರೆ, ನ್ಯಾಚುರಲ್ ಆಗಿ ಗರ್ಭ ಧರಿಸ್ಬೇಕು ಅಂತ ಸಾಕಷ್ಟು ಹೆಣ್ಮಕ್ಳು ಆಸೆಯನ್ನು ಪಡ್ತಾರೆ, ತಾಯ್ತನ ಸುಖವನ್ನು ಅನುಭವಿಸ್ಬೇಕು ಅಂತಾರೆ. ಆದರೆ ಆಗೋದಿಲ್ಲ ಅದು. ಇದಕ್ಕೆ ಹೆಣ್ಣು ಕಾರಣನ ಅಥವಾ ಗಂಡು ಕಾರಣ ಆಗಿರ್ತಾರ? ಇದು ಒಳ್ಳೆ ಕ್ವಶನ್ನು. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಮೊದಲೆಲ್ಲ ಏನು ಹೇಳ್ತಾಯಿದ್ರು, ಪುರುಷ ಪ್ರಧಾನ ಸಮಾಜ ಹೇಳ್ತಾರೆ, ಈಗೆಲ್ಲ ಹೆಣ್ಮಕ್ಳು ಸಮಾನ 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 ಅಂತ. ಆ ಸಮಾನ ಹೇಳಲಿಕ್ಕೆ ಮಾತ್ರ ಆಗ್ಬಿಟ್ಟಿದೆ, ಅದನ್ನು ಪ್ರೊಸೀಜರಲ್ಲಿ ಇಲ್ಲ. ಯಾಕೆ ಅಂತಂದರೆ ಈಗ ಏನೇ ಸಮಸ್ಯೆ ಬಂದರೂ ನಾನು ನಿಮ್ಗೆ ಈಗಲೇ ಹೇಳಿದೆ ಹೆಣ್ಮಕ್ಳಿಗೆ ಬರುತ್ತೆ ಅಂತ. ನ್ಯಾಚುರಲಿ ಗರ್ಭಧಾರಣೆ ಮಾಡಲಿಕ್ಕೆ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ವ. ಈಗ ನೀವು ಈ ನ್ಯಾಚುರಲಿ ಗರ್ಭಧಾರಣೆ ಆಗಬೇಕು ಅಂತಂದರೆ ನಾನು ನಿಮಗೆ ಮೊದಲೇ ಹೇಳಿದೆ ಹಾಗೆ ಐಡಿಯಲ್ ವೇಟು, ಐಡಿಯಲ್ ಹೈಟು, ಈ ನಿಮ್ಮ ಎಷ್ಟು ಹೈಟಿಗೆ ಎಷ್ಟು ವೇಟ್ ಇರಬೇಕು ಅನ್ನೋದು, ನೀವು ತೊಗೊಳ್ತಿರೋ ಆಹಾರ ಪದ್ಧತಿ, ನಿಮ್ಮ ವ್ಯಾಯಾಮ, ಇವು ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಸರಿಯಾಗಿ ಇರಲಿಲ್ಲ ನಿಮ್ಮ ಡಯಟ್ ಚಾರ್ಟಲ್ಲಿ ಅಂದರೆ ಮದುವೆ ಆಗಿ 1 ಅಥವಾ 2 ವರ್ಷ ನೀವು ಕಾಯಬೇಕು. ಓಕೆ, ಮದುವೆಯಾಗಿ 1 ವರ್ಷ ಅಥವಾ 2 ವರ್ಷ ಗಂಡ ಹೆಂಡತಿ ಜೊತೆಗಿದ್ದು ನಿಮ್ಮಲ್ಲಿ ಇಂಟರ್ಕೋರ್ಸ್ ಕರೆಕ್ಟ್ ಆಗ್ತಾ ಇದೆ, ಆ ಪೀರಿಯಡಲ್ಲಿ ಆ ಪೀಕ್ ಟೈಮಲ್ಲಿ ಅಂತ ಇರುತ್ತೆ. ಯಾವಾಗೇ ಆಗಲಿ ಪೀರಿಯಡ್ ಆಗಿ 2ನೇ ದಿವಸದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮೊಟ್ಟೆ ಉತ್ಪತ್ತಿ ಆಗುತ್ತೆ. ಮೊಟ್ಟೆ ಉತ್ಪತ್ತಿಯಾಗಿ 10ನೇ ದಿವಸ ಅದೇನಾಗುತ್ತೆ, ರಪ್ಚರ್ ಆಗುತ್ತೆ. ಆ ಟೈಮಲ್ಲಿ ಗಂಡ ಹೆಂಡತಿ ಕೂಡಬೇಕು ಅಂತ ಹೇಳ್ತಾರೆ. ಅದನ್ನು ನೀವು ಪ್ರತಿನಿತ್ಯ ಪ್ರತಿ ಮಂತ್ ನೀವು ಟ್ರೈ ಮಾಡಿಕೊಂಡು ಬಂದಾಗಲೂ ಅದು ಆಗಿಲ್ಲ ಅಂತಂದರೆ 1 ವರ್ಷ ಅಥವಾ 2 ವರ್ಷ ನಂತರ ಡಾಕ್ಟ್ರನ್ನ ಭೇಟಿ ನೀಡಬೇಕು. ಏನಕ್ಕೆ ಆಗ್ತಿಲ್ಲ ಅಂತ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ಕೆಲವೊಂದು ಚೆಕಪ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಜೊತೆಗೆ ಹಸ್ಬೆಂಡು ಸ್ಪರ್ಮ್ ಟೆಸ್ಟು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ವೀರ್ಯಾಣು ಪರೀಕ್ಷೆ ಆಗಿರ್ಬೋದು. ಹೆಣ್ಣು ಮಕ್ಕಳಲ್ಲಿ ಎಷ್ಟು ಪ್ರಾಬ್ಲಮ್ ಇದೆನೋ ಅಷ್ಟೇ ಈಕ್ವಲ್ವಾಗಿ ಗಂಡು ಮಕ್ಕಳಲ್ಲೂ ಕೂಡ ಇದೆ. ಓಕೆ, ಈ ಬಿಕಾಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು, ತುಂಬ ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಿರ್ಬೋದು, ಇದರಿಂದ ಏನಾಗ್ತಾ ಇದೆ ಅಂದರೆ ವೀರ್ಯಾಣು ನಿಲ್ಲಾಗ್ತಾ ಇದೆ ಎಷ್ಟೊಂದು ಜನಕ್ಕೆ. ಹೆಣ್ಮಕ್ಳಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಸೇಮ್ ಕಾರಣೀಭೂತರು ಗಂಡು ಮಕ್ಕಳ ಹತ್ರ ಸ್ಪರ್ಮೇ ಇಲ್ಲ ಅಂದರೆ ಮಕ್ಕಳು ಎಲ್ಲಿಂದ ಆಗ್ತಾರೆ? ಖಂಡಿತ. ಏನು ಮಾಡ್ತಾರೆ, ಎಲ್ಲ ಹೆಣ್ಮಕ್ಳಿಗೆ ಸ್ಕ್ಯಾನಿಂಗ್ ಕಳಿಸ್ತಾರೆ, ಮತ್ತು ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ, ಅವ್ರಿಗೆ ಸರ್ಜರಿ ಮಾಡಿಸ್ತಾರೆ, ಅವರಿಗೆ ಡಯಟ್ ಮಾಡಿ ಅಂತ ಹೇಳ್ತಾರೆ, ಎಲ್ಲ ಅವಳಿಗೆ ಮಾಡಲಿಕ್ಕೆ ಹೇಳ್ತಾರೆ. ಆಗಲಿ ಈ ಪುರುಷ ಆದವನು ಯಾವತ್ತೂ ಬಂದು ನನಗೂ ಒಂದು ಟೆಸ್ಟ್ ಮಾಡಿಸ್ಕೋಬೇಕು, ನನ್ನಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು, ನನ್ನ ಹೆಂಡತಿಗೆ ನಾನು ಸಪೋರ್ಟ್ ಮಾಡಬೇಕು, ಮಕ್ಕಳಾಗಲಿಕ್ಕೆ ನಾನು ಕೂಡ ಒಬ್ಬ ಕಾರಣೀಭೂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಹೆಣ್ಣಿನ ಯಾವಾಗಲೂ ಏನು ಮಾಡ್ತಿರ್ತಾರೆ, ದುಡ್ತಾ ಇರ್ತಾರೆ. ನೀವು ಹೋಗು ನೋಡಿಸ್ಕೊ, ನೀನು ನೋಡಿಸ್ಕೊಳ್ತಾ ಇಲ್ಲ, ನಿನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ಮದುವೆ ಆಗ್ತೀನಿ. ಈ ಎಷ್ಟು ಈಸಿ. ಇದರಿಂದ ಏನಾಗ್ತಾ ಇದೆ ಅಂದರೆ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು, ಮನುಷ್ಯರಲ್ಲಿ ಬಾಂಧವ್ಯಗಳು ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಿಮಗೆ ಒಂದು ಗೊತ್ತಿರಬೇಕು, ಒಂದು ಹಂಸ ಇರುತ್ತಲ್ವ, ಒಂದು ಕಪ್ಪ ಹಂಸ ನೋಡಿರ್ಬೋದು ನೀವು. ಆ ಕಪ್ಪು ಹಂಸ ಏನಿರುತ್ತೆ ಅಂದರೆ, ಒಂದು ಗಂಡು ಕಪ್ಪ ಹಂಸ, ಒಂದು ಹೆಣ್ಣು ಕಪ್ಪು ಹಂಸದಲ್ಲಿ ಎಷ್ಟು ಅನ್ಯೋನ್ಯತೆ ಬಾಂಧವ್ಯ ಇರುತ್ತೆ ಅಂದರೆ, ಒಂದು ಗಂಡು ಕಪ್ಪ ಹಂಸ ಹೆಣ್ಣು ಕಪ್ಪು ಹಂಸನ ಬಿಟ್ಟೇ ಕೊಡೋದಿಲ್ಲ. ಆ ಹೆಣ್ಣು ಕಪ್ಪ ಹಂಸದಲ್ಲಿ ಯಾರಾದರೂ ಬಂದರೆ ತನ್ನ ಕೊಕ್ಕರೆಯಿಂದ ಹೊಡಿಲಿಕ್ಕೆ ಹೋಗುತ್ತೆ, ನನ್ನ ಹುಡುಗಿ ಹತ್ರ ಯಾರು ಬರಬಾರ್ದು ಅಂತ. ಒಂದು ವೇಳೆ ಆ ಹುಡುಗಿಗೆ ಏನಾದರೂ ಆಗಿ ಸತ್ತೋಯ್ತು ಅಂತಂದರೆ ಎಷ್ಟೊಂದು ತಿಂಗಳಾನುಗಟ್ಟಲೆ ಊಟ ನೀರು ಎಲ್ಲ ಬಿಟ್ಟು ಸತ್ತೋಗ್ಬಿಡುತ್ತೆ. ಅದರ್ವೈಸ್ ಮೇಲಿಂದ ಬಿದ್ದುಬಿಟ್ಟು ಸತ್ತೋಗ್ಬಿಡುತ್ತೆ. ಅಂದರೆ ಅಷ್ಟು ಅನ್ಯೋನ್ಯತೆ, ಪ್ರೀತಿ ಅದರಲ್ಲಿ. ನಮ್ಮ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ, ಪ್ರೀತಿ ಅನ್ನೋದಿಲ್ಲ, ಬಾಂಧವ್ಯ ಅನ್ನೋದಿಲ್ಲ, ಆ ರಿಲೇಷನ್ಶಿಪ್ಗೆ ಒಂದು ಗೌರವ ಅನ್ನೋದಿಲ್ಲ. ನಮ್ಮ ಕಲ್ಚರ್ನ ಬಿಟ್ಟು ಆಯ್ತು ಇವಳಿಲ್ಲ ಅಂದರೆ ಇನ್ನೊಬ್ಬನಿಲ್ಲ ಅಂದರೆ ಇನ್ನೊಬ್ಬಳು. ನಾನು ಹೇಳೋದು ಇಷ್ಟೇ, ನಮ್ಮ ಪೂರ್ವಜರು ಒಂದು ಗಂಡು ಒಂದು ಹೆಣ್ಣು 7 ಜನ್ಮದಲ್ಲಿ ಜೊತೆಗಿರಬೇಕು ಅಂತ ಹೇಳ್ತಾ ಇದ್ರು. ನಾನು 7 ಜನ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಟ್ಲೀಸ್ಟ್ ಈಗ ಮದುವೆ ಆಗಿದ್ದೀರಿ, ಅಟ್ಲೀಸ್ಟ್ ಈ ಜನ್ಮದಲ್ಲಾದರೂ
ಒಬ್ರಿಗೊಬ್ಬರು ಪೂರಕವಾಗಿ, ಒಬ್ರಿಗೊಬ್ಬರು ನೀವು ಅನುಕೂಲವಾಗಿ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಏನು ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ಒತ್ತು ಕೊಟ್ಟು ಸೊಲ್ಯೂಷನ್ ಕಡೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಬಿಟ್ಟು ಆ ಸಮಸ್ಯೆಯನ್ನು ಕೆದಡಿ ಗಾಯ ಮಾಡಿಕೊಂಡು ಹುಣ್ಣು ಮಾಡಿಕೊಂಡು ಈ ಸಪ್ರೇಷನ್ ಭಾಳ ಆಗ್ತಾ ಇದೆ. ಸೊ ಇದೇ ಒಂದು ಕಾರಣ. ಆ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತಂದರೆ ಇಬ್ಬರು ಜೊತೆಗೆ ಬರಬೇಕು, ಇಬ್ಬರು ಜೊತೆಗೆ ತೋರಿಸ್ಬೇಕು, ಇಬ್ಬರು 100% ಕಾರಣೀಭೂತರು. ಈ ಎಸ್ಪೆಷಲಿ ನಮ್ಮ ಮಕ್ಕಳಾಗಲಾರ್ದಕ್ಕೆ ಕಾರಣಗಳು ಇಬ್ಬರು ಬರಲೇಬೇಕಾಗತ್ತೆ. ಓಕೆ ಮೇಡಮ್, ಮತ್ತೊಂದು ಪ್ರಶ್ನೆನ ನಾನು ಕೇಳಲೇಬೇಕಾಗುತ್ತೆ. ಯಾಕಂದರೆ ಈ ಒಂದು ಪ್ರಶ್ನೆ ಎಷ್ಟೋ ಜನರ ಮೈಂಡಲ್ಲಿ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗೆ ಈ ಒಂದು ಬಿಳಿ ಬಟ್ಟೆ, ಈ ವೈಟ್ ಬ್ಲೀಡಿಂಗ್ ಅನ್ನೋದೇನಿರುತ್ತೆ ತುಂಬ ಆಗ್ತಾ ಇರುತ್ತೆ. ಎಷ್ಟೋ ಕಡೆ ತೋರಿಸಿರ್ತಾರೆ ಕೂಡ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಅದರ ದುರ್ವಾಸನೆ ಕೂಡ ತಡೆಯೋಕ್ಕೆ ಆಗ್ತಾ ಇರೋದಿಲ್ಲ. ಇದನ್ನು ಹೀಗೆ ಬಿಟ್ಟಾಗ ಮುಂದಿನ ಭವಿಷ್ಯದ ಕಾಲದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದಾ ಹೆಣ್ಮಗುಗೆ? ಖಂಡಿತ ಆಗುತ್ತೆ. ಸಮಸ್ಯೆ ಬಂತು ನಿಮಗೆ, ಆ ಥರ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಬೇಕು. ಏನು ಇನ್ಫೆಕ್ಷನ್ ಇರುತ್ತೆ, ಓಕೆ, ಖಂಡಿತ ಇನ್ಫೆಕ್ಷನ್ ಇರುತ್ತೆ. ಸ್ಕ್ಯಾನ್ ಮಾಡಿದಾಗ ಇನ್ಫೆಕ್ಷನ್ ಗೊತ್ತಾಗುತ್ತೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ಕೆಲವೊಮ್ಮೆ ಆ್ಯಂಟಿಬಯೋಟಿಕ್ ಹಾಕ್ಕೋಬೇಕಾಗುತ್ತೆ. ನೀವು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಯಾರು ಕಾಪಾಡ್ಕೋಬೇಕು? ಹೆಣ್ಮಕ್ಳು. ನಾವು ಹೆಣ್ಮಕ್ಳು ನಾವು ಎಷ್ಟು ಎಮೋಷ್ನಲ್ ಫೂಲ್ಸ್ ಅಂತಂದರೆ ನಮ್ಮ ಆರೋಗ್ಯ ನಾವು ಯಾವತ್ತೂ ನಾವು ನೋಡ್ಕೊಳ್ಳೋದೇ ಇಲ್ಲ. ನಾವು ನಮ್ಮ ತಂದೆ ತಾಯಿಗಳು ಇಂಪಾರ್ಟೆಂಟು, ಆದಮೇಲೆ ನಾವು ಮದುವೆ ಆದವ್ರು ಇಂಪಾರ್ಟೆಂಟು, ಮದುವೆ ಆದವ್ರ ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಒಂದು ವಯಸ್ಸಾದಮೇಲೆ ಮಕ್ಕಳು ಇಂಪಾರ್ಟೆಂಟು, ಮಕ್ಕಳು ಏನು ಹೇಳ್ತಾರೆ ಅದು ಹೇಳಬೇಕು ಅಂತ ಹೇಳ್ತೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ನಿಮ್ಮ ಪಾರ್ಟ್ನರ್ ನಿಮ್ಮ ದೇಹ. ನಿಮ್ಮ ದೇಹಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ನೀವು ದೇಹನ ಸರಿಯಾಗಿ ನೋಡ್ಕೊಂಡಿದ್ದಾದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವಾಗಿರ್ಬೋದು, ದೈಹಿಕ ಆರೋಗ್ಯವಾಗಿರ್ಬೋದು, ಒಂದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು ನಿಮ್ಗೆ ನೀವೇ ಸಿಗುತ್ತೆ. ನಾವು ಯಾವಾಗಲೂ ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇರ್ತೀವಿ, ನಮ್ಮ ಸಂತೋಷ ಇನ್ನೊಬ್ಬರ ಮೇಲೆ ಇದೆ ಅಂತ. ತಪ್ಪೋದು. ನಮ್ಮ ಸಂತೋಷ ನಮ್ಮಲ್ಲಿ ಇರುತ್ತೆ. ಇನ್ನೊಬ್ಬರಲ್ಲಿ ಹುಟ್ಟಿದಾಗೆ ನಾವು ಒಬ್ಬರೇ ಬಂದಿರ್ತೀವಿ, ಹೋಗುವಾಗೂ ನಾವು ಒಬ್ಬರೇ ಹೋಗ್ತೀವಿ. ನಡುವೆ ಎಲ್ಲ ನಮ್ಮಲ್ಲಿ ಬರುವಂತಹ ಒಂದು ರೋಲ್ಸ್, ನಾವು ಮಾಡಬೇಕಾಗಿದ್ದಂಥ ಒಂದು ಜವಾಬ್ದಾರಿಗಳು ಅಷ್ಟೇ. ಆ ಜವಾಬ್ದಾರಿಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕೇ ವಿನಃ ಅತಿಯಾಗಿ ಮಾಡಿ ಎಮೋಷ್ನಲಿ ಬೇಕು, ನನ್ನ ಹಸ್ಬೆಂಡ್ ಹಿಂಗಂದರು, ನಮ್ಮ ತಂದೆ ತಾಯಿ ಹೀಗಂದರು, ನಮ್ಮಣ್ಣ ಹೀಗಂದರು, ಬರೀ ಡಿಪೆಂಡೆನ್ಸಿನೇ ಆಗ್ಬಿಟ್ಟು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದೇನೆಂದರೆ, ನಿಮ್ಮ ಲೈಫ್ ಪಾರ್ಟ್ನರು ಅಥವಾ ನಿಮ್ಮ ಬೆಸ್ಟ್ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ನಿಮ್ಮ ದೇಹ. ನಿಮ್ಮ ದೇಹನ ಸರಿಯಾಗಿ ನೋಡಿಕೊಳ್ಳಿ. ನಿಮ್ಮ ದೇಹದ ನೀವು ಸರಿಯಾಗಿ ನೋಡಿಕೊಂಡಾಗ ಮುಂದೆ ಜೀವನದಲ್ಲಿ ನಿಮ್ಗೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಿಮ್ಮ ಗಂಡ ಬೇಕಾಗಿಲ್ಲ ಅಥವಾ ನಿಮ್ಮ ಮಕ್ಕಳು ಬೇಕಾಗಿಲ್ಲ. ನಿಮ್ಮ ದೇಹ ನೀವು ಸರಿಯಾಗಿ ಇಟ್ಕೊಂಡಾಗ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಒಂದು ಏಜಲ್ಲಿ. ಸೊ ಅದಕ್ಕೆ ಏನು ಪ್ರಾಪರ್ ಡಯಟ್ ಬೇಕು, ಏನು ಪ್ರಾಪರ್ ಆರೋಗ್ಯನ ಉಳಿಸ್ಕೊಳ್ಳಿಕ್ಕೆ ವ್ಯಾಯಾಮ ಬೇಕು, ಅದನ್ನು ಮಾಡ್ಕೊಂಡು ಹೋದರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಟೆನ್ಷನ್ ತೊಗೊಳ್ಳೋ ಅಂಥದ್ದು ಏನು ಬರೋದೇ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ. ಈಗ ನಾವು ಪುರುಷರ ವೀರ್ಯಾಣುದ ಬಗ್ಗೆ ಮಾತನಾಡೋದಾದರೆ, ಆಗಲೇ ನೀವು ಒಂದು ಮಾತನ್ನು ಹೇಳಿದ್ರಿ, ವೀರ್ಯಾಣುಗಳು ನಿಲ್ಲಾಗಿರುತ್ತೆ ಅವರ ಒಂದು ಸ್ಟ್ರೆಸ್ ವರ್ಕಿಂದ ಅಂತ ಹೇಳಿದ್ರಿ. ಆದರೆ ಮ್ಯಾಮ್ ಎಲ್ಲೋ ಒಂದು ಕಡೆ ನೋಡೋದಾದರೆ ಈ ಒಂದು ಗಂಡಸರಲ್ಲಿರ್ತಕ್ಕಂಥ ವೀರ್ಯಾಣುಗಳು ಸಾಕಷ್ಟು ಬಹುತೇಕ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಆ ಒಂದು ದೂಷಣೆ ಹೆಣ್ಮಗುವಿನ ಮೇಲೆ ಬೀಳುತ್ತೆ. ಯಾಕೆ ವೀರ್ಯಾಣುಗಳು ಕಡಿಮೆ ಆಗುತ್ತೆ? ಇಲ್ಲಿ ಗಂಡಸರು ಮಾಡ್ತಾ ಇರೋ ತಪ್ಪುಗಳಾದರೂ ಏನು ಮಾಡೋದು? ತಪ್ಪುಗಳಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ವೀರ್ಯಾಣು ನಿಲ್ಲಾಗಲಿಕ್ಕೆ ಅಥವಾ ಅವ್ರ ಹತ್ರ ಮೊಟಿಲಿಟಿ, ನಾವು ಒಂದು ವೀರ್ಯಾಣದಲ್ಲಿ ನಾವು ಕೌಂಟ್ಸ್ ಅಂತ ಹೇಳ್ತೀವಿ, ಮೊಟಿಲಿಟಿ ಅಂತ ಹೇಳ್ತೀವಿ, ಮಾರ್ಫಾಲಜಿ ಅಂತ ಹೇಳ್ತೀವಿ. ಅಲ್ಲಿ ಸರಿಯಾಗಿ ಸಮತೋಲನವಾಗಿಲ್ಲ ಅಂತಂದರೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯೂಶ್ವಲಿ ಗಂಡಸರು ಒಂದು ಮೇಲ್ ಈಗೋ ಅಂತ ಇರುತ್ತಲ್ವಾ, ಒಂದು ಪೌರುಷ ಅಂತ ನಾವೇನು ಹೇಳ್ತೀವಲ್ಲ, ನಾನು ಪುರುಷ ಅಂತ, ಆ ಮೇಲ್ ಈಗೋ ಅಡ್ಡ ಬರುತ್ತೆ ತೋರಿಸ್ಕೊಳ್ಳಿಕ್ಕೆ. ನನ್ನ ಹತ್ರ ಏನೂ ಸಮಸ್ಯೆ ಇಲ್ಲ, ನಾನು ಯಾಕೆ ತೋರಿಸ್ಕೊಳ್ಳೋದು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಸುಮಾರು 12 ವರ್ಷದಿಂದ ಈ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ತೋರಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಎಸ್ ನಂದು ಸಮಸ್ಯೆ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇತ್ತು ಅವರು ಕಾಂಪ್ರಮೈಸ್ ಆಗ್ತಾರೆ, ಗಂಡು ಮಕ್ಕಳಿಗೆ ಸಮಸ್ಯೆ ಇತ್ತಂದರೆ ಸ್ವಲ್ಪ ಕಾಂಪ್ರಮೈಸ್ ಆಗೋದು ತುಂಬ ಕಷ್ಟ ಇದೆ. ಬೇಡ ನಾನು ನಂದೇ ಆಗಬೇಕು, ನಂದೇ ಸ್ಪರ್ಮಿಂದ ಆಗಬೇಕು, ನನ್ನ ಮಗು ನಂದೇ ಇರಬೇಕು ಅನ್ನೋ ಒಂದು ಆ ಅಹಮ್ಮು, ಆ ಈಗೋ ಎಲ್ಲೋ ಒಂದಲ್ಲಿ ಹೆಣ್ಮಕ್ಳಿಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಮೇಡಮ್, ಈಗ ಹೆಣ್ಮಗು ನ್ಯಾಚುರಲ್ ಆಗಿ ಗರ್ಭ ಧರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ, ಆಗ ಮೊರೆ ಹೋಗೋದೇ IVF. ಮೊದಲನೇದಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡುವಂಥದ್ದು, IVF ಅಂದರೆ ಏನು? ಈಗ ನೀವು ಹೇಳಿದ ಹಾಗೆ ಮಕ್ಕಳಾಗಿಲ್ಲ ಅಂತಂದರೆ ಕೊನೆಗೆ ಹೋಗೋದು IVF. ಮಕ್ಕಳಾಗಿಲ್ಲ ಅಂತಂದರೆ ಬಂದ ತಕ್ಷಣ IVF ಅಲ್ಲ ಅದಕ್ಕೆ ಪರಿಹಾರ. ನಾನು ನಿಮಗೆ ಹೇಳಿದೆ ಆಗಲೇ, ಕೆಲವೊಂದು
ಟೆಸ್ಟ್ಗಳನ್ನ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, ಮೊಟ್ಟೆ ಯಾವ ರೀತಿ ಬೆಳೀತಾ ಇದೆ, ಸೈಜ್ ಅಂತ ಹೇಳ್ಬೋದು, ಫಾಲಿಕ್ಯುಲರ್ ಸ್ಟಡಿ ಅಂತ ಹೇಳ್ತೀವಿ. ಒಂದು ಸ್ಟೇಜಲ್ಲಿ ಅದು ರಪ್ಚರ್ ಆಗಬೇಕು, ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ, ರಿಲೀಸ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ, ಹಸ್ಬೆಂಡ್ದು ಈ ಹೇಗಿದೆ ಅನಲೈಸಿಸ್ ಅಂತ ಚೆಕ್ ಮಾಡ್ತೀವಿ. ಅದೆಲ್ಲ ಆದಮೇಲೆ ಹೆಣ್ಣು ಮಕ್ಕಳದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಚೆಕ್ ಮಾಡ್ತೀವಿ ಮೇನ್. ಆ ಟ್ಯೂಬ್ ಓಪನ್ ಇದೆನಾ ಇಲ್ಲ ಅಂತ. ಓಪನ್ ಇರಲಿಲ್ಲ ಅಂತಂದರೆ ಲ್ಯಾಪ್ರೋಸ್ಕೋಪಿ ಹೇಳ್ತೀವಿ. ಲ್ಯಾಪ್ರೋಸ್ಕೋಪಿ ಆದಮೇಲೆ ನ್ಯಾಚುರಲ್ ಟ್ರೈ ಮಾಡಲಿಕ್ಕೆ ಹೇಳ್ತೀವಿ. ಅಲ್ಲಿಲ್ಲ ಅಂದರೆ IUI ಅಂತ ಹೇಳ್ತೀವಿ. ಕೊನೆಗೆ ಈ ಎಲ್ಲ ಸ್ಟೇಜಸ್ ಆದಮೇಲೆ ಕೊನೆಗೆ ಬರೋದು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ. ಕೃತಕ ಗರ್ಭಧಾರಣೆ ಅಂತಂದರೆ ಯಾವ ಗಂಡು ಒಂದು ಹೆಣ್ಣು ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಅದಕ್ಕೆಲ್ಲ. ಒಂದು ಹೆಣ್ಮಕ್ಳಿಗೆ ಮೊಟ್ಟೆ ಕಡಿಮೆ ಆಗಿರ್ಬೋದು, ಮೊಟ್ಟೆ ರಿಲೀಸ್ ಆಗಲಿಕ್ಕೆ ಸಮಸ್ಯೆ ಇರಬಹುದು, ಅಥವಾ ಏಜ್ ಫ್ಯಾಕ್ಟರ್ ಇರಬಹುದು. ಗಂಡು ಮಕ್ಕಳಲ್ಲೂ ಕೂಡ ಮೊಟಿಲಿಟಿ ಕಡಿಮೆ ಇರಬಹುದು, ಅಥವಾ ಮಾರ್ಫಾಲಜಿ ಕಡಿಮೆ ಇರಬಹುದು, ಅಥವಾ ಒಂದು ಕೌಂಟ್ ಕಡಿಮೆ ಇರಬಹುದು. ಇವೆಲ್ಲ ಪ್ಯಾರಾಮೀಟರ್ಸ್, ಏಜ್ ಪ್ಯಾರಾಮೀಟರ್ಸ್ ನೋಡಿಕೊಂಡು ಕ್ಲಿನಿಕಲಿ ಹೇಳ್ತಾರೆ ನೀವು IVF ಮೂಲಕ ಹೋದರೆ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನಾವು ಪ್ರಯತ್ನಗಳನ್ನ ಮಾಡಿದ್ದೀವಿ. ಯಾಕಂದರೆ ಒಂದು ಏಜ್ ಒಳಗಡೆ ಹೋಗೋದ್ರೊಳಗಡೆ ಮಾಡ್ಕೋಬೇಕು. ಒಂದು ಗೌರ್ಮೆಂಟ್ ಒಂದು ಹೇಳಿಬಿಟ್ಟಿದೆ, ಹೆಣ್ಮಕ್ಳಿಗೆ 50 ವರ್ಷ, ಗಂಡಸರಿಗೆ 55 ವರ್ಷ, ಇಷ್ಟರ ಒಳಗಡೆ ಮಗು ಮಾಡ್ಕೋಬೇಕು ಅಂತ. ಅದು ಆದಮೇಲೆ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಮತ್ತು ಕೋರ್ಟ್ಗೆ ಹೋಗಬೇಕು, ಅಪ್ರೂವಲ್ ತೊಗೋಬೇಕು, ಇದೆಲ್ಲ ಸಮಸ್ಯೆಗಳಿದೆ. ಸೊ ಅದಕ್ಕೆ ಒಂದು ಏನಾಗುತ್ತೆ ಅಂದರೆ ಹೆಣ್ಮಕ್ಳಲ್ಲಿ ಒಂದು 30 ವರ್ಷ ಆದಮೇಲೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕ್ವಾಲಿಟಿ ಕಡಿಮೆ ಆಗ್ತಾ ಹೋದಾಗೆಲ್ಲ ಏನಾಗುತ್ತೆ, ಅವ್ರ ಮೊಟ್ಟೆಯಿಂದ ಆಗೋದಿಲ್ಲ ಅಂದರೆ ಡೋನಾರ್ ಮೊಟ್ಟೆ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ಅವ್ರ ಮೊಟ್ಟೆಯಿಂದ ಎಲ್ಲರಿಗೂ ನೋಡಿ ನನ್ನ ಮಗು ಆಗಬೇಕು ಅಂತ ಇಷ್ಟಪಡ್ತೀವಿ, ನನ್ನ ಮೊಟ್ಟೆಯಿಂದ ನನ್ನ ಮಗು ಆಗಬೇಕು. ಗಂಡು ಮಕ್ಕಳು ಅಷ್ಟೇ, ನನ್ನ ಸ್ಪರ್ಮಿಂದ ನನ್ನ ಮಗು ಆಗಬೇಕು ಅಂತ. ಬಟ್ ಕೆಲವೊಂದು ಪ್ಯಾರಾಮೀಟರ್ ಸರಿಯಾಗಿ ಇರಲಾರ್ದಾಗ, IVF ಫೇಲ್ಯೂರ್ ಆದಾಗ, AMH ಲೆವೆಲ್ ಅಂತ ಹೇಳ್ತೀವಿ, AMH ಲೆವೆಲ್ 1ಕ್ಕಿಂತ ಜಾಸ್ತಿ ಇರಬೇಕು, AMH ಲೆವೆಲ್ ಕಡಿಮೆ ಇದ್ದಾಗ ಆವಾಗ ಏನಾಗುತ್ತೆ ಅಂತಂದರೆ ಸ್ಪರ್ಮ್ ನಿಲ್ಲಿದ್ದಾಗ ಡೋನಾರ್ ಹೋಗಲೇಬೇಕಾಗುತ್ತೆ. ಹೌದು, ಡೋನಾರ್ ಮೊಟ್ಟೆಗಾದರೂ ಹೋಗಬೇಕಾಗುತ್ತೆ, ಡೋನಾರ್ ಸ್ಪರ್ಮ್ಗಾದರೂ ಹೋಗಬೇಕಾಗುತ್ತೆ. ಅದರಲ್ಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ನಮಗೆ ತುಂಬ ಸಮಸ್ಯೆ ಆಗುತ್ತೆ. ನಮಗೆ ಮಗು ಬೇಕು ಅಂತ ಒಂದು ಆದರೆ ಅವರಿಂದ ಆಗೋದಿಲ್ಲ ಅನ್ನೋದ್ರೆ ಅವ್ರಿಗೆ ಆಘಾತ ಆಗೋಗ್ಬಿಡುತ್ತೆ. ಈಗ IVFಗೆ ನಾವೇನೋ ಒಪ್ಕೊಂಡಿದ್ದೀವಿ ಮಾಡ್ಕೊಳ್ಳಿಕ್ಕೆ, ಬಟ್ ನನ್ನ ಮೊಟ್ಟೆಯಿಂದ ಆಗ್ತಾ ಇಲ್ಲಲ್ಲ, ನನ್ನ ಸ್ಪರ್ಮಿಂದ ಆಗ್ತಾ ಇಲ್ಲಲ್ಲ, ತಲೆ ಮೇಲೆ ಗುಡ್ಡನೇ ಬಿದ್ದೋ ಹಾಗೆ ಮಾಡ್ತಾರೆ. ನಾನು ಹೇಳೋದು ಏನು ಅಂತಂದರೆ ಮಗುನೇ ಅಲ್ವಾ. ಹೌದು, ಯಾರು ಬೇರೆ ಮೊಟ್ಟೆ ತೊಗೊಳ್ಳಿ, ಬೇರೆಯವ್ರ ಸ್ಪರ್ಮ್ ತೊಗೊಳ್ಳಿ, ಒಂದು ಹೆಲ್ದಿಯಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಗುನ ಕೊಡೋದು, ಒಂದು ಸಂಪತ್ತನ್ನು ಕೊಡೋದು ಒಳ್ಳೆಯದು. ಒಂದು ಏಜ್ ಇದ್ದಾಗ ಆ ಏಜನ್ನು ಹೋಗ್ಬಿಡ್ತು ಅಂತಂದರೆ ಮತ್ತೆ ನೀವು ನಿಮ್ಮ ಗರ್ಭಕೋಶದಲ್ಲಿ ಮಗು ಬೆಳೀಲಿಕ್ಕೆ ಆಗೋದಿಲ್ಲ. ಆ ಕ್ವಾಲಿಟಿನೇ ಕಳ್ಕೊಂಡ್ಮೇಲೆ ಮತ್ತೆ ನೀವು ಸರೋಗೆಸಿಗೆ ಹೋಗ್ಬೇಕಾಗತ್ತೆ. ನಮ್ಮಲ್ಲಿ ಇದು ಮಾಡ್ತೀವಿ, IVF ಮಾಡ್ತೀವಿ, ಡೋನಾರ್ ಎಗ್ಗು, ಡೋನಾರ್ ಸ್ಪರ್ಮ್ದು ಮಾಡ್ತೀವಿ, ಸರೋಗೆಸಿ ಕೂಡ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸರೋಗೆಸಿ ಪ್ರಮಾಣ ತುಂಬ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಯಾಕೇರಣೆ ಅಂದರೆ ಮೊದಲು ಅರ್ಲಿ ಏಜಲ್ಲಿ ಈಗ ನನ್ನ ಮೊಟ್ಟೆಯಿಂದನೇ ಆಗಬೇಕು, ನನ್ನ ಸ್ಪರ್ಮಿಂದನೇ ಆಗಬೇಕು, ಆವಾಗ ಕೇರ್ಲೆಸ್ ಮಾಡಿದವರು ಒಂದು ಏಜಿಗೆ ಬಂದುಬಿಟ್ಟ ಮೇಲೆ ಅಯ್ಯೋ ಮಕ್ಕಳಾದರೆ ಸಾಕಪ್ಪ ಮುಂದೆ ಈಗ ಸರೋಗೆಸಿಗೆ ಬಂದುಬಿಡ್ತು. ಸರೋಗೆಸಿ ಮಾಡ್ಕೊಳ್ಳೋದು ಎಷ್ಟು ಡಾಕ್ಯುಮೆಂಟೇಷನ್ ಪಾರ್ಟು, ಎಷ್ಟು ಓಡಾಡಬೇಕಾಗತ್ತೆ, ಇವೆಲ್ಲನೂ ಒಳಗೊಂಡಿದೆ ಒಂದು ಮಗು ಮಾಡ್ಕೊಳ್ಳಿಕ್ಕೆ, ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಎಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ ಸಮಸ್ಯೆನ ನೀವು ಬಗೆಹರಿಸ್ಕೊಂಡ್ರೆ, ನಾನು ಮದುವೆ ಆದಮೇಲೆ 2 ವರ್ಷ ಅಷ್ಟೇ ಕಾಯಬೇಕು. 2 ವರ್ಷ ಆದಮೇಲೆ ಇಮಿಡಿಯೇಟ್ ಯು ಗೋ ಫಾರ್ ಫರ್ಟಿಲಿಟಿ ಸೆಂಟರ್, ಸ್ಟಾರ್ಟ್ ದ ಟ್ರೀಟ್ಮೆಂಟ್. ಡೋಂಟ್ ವೇಟ್ ಫಾರ್ ಎನಿಥಿಂಗ್. ನಿಮ್ಗೆ ಮಗು ಬೇಕು. ಯಾಕಂದರೆ ಒಂದು ಗಂಡ ಒಂದು ಹೆಣ್ಣು ಜಾಸ್ತಿ ದಿವಸ ಅಥವಾ ಜಾಸ್ತಿ ವರ್ಷ ಒಬ್ರ ಮುಖ ಒಬ್ರು ನೋಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಒಂದು ಮಗು ಬೇಕೇ ಬೇಕು. ಆ ಮಗುವಿಂದನೇ ಅವ್ರದ್ದು ಬಾಂಧವ್ಯ, ಅವ್ರದ್ದು ಸಂಬಂಧ ಇನ್ನಿಷ್ಟು ಚೆನ್ನಾಗಾಗತ್ತೆ. ಆ ಮಗು ಓಡಾಡೋದ್ರಿಂದ, ಅಪ್ಪ ಅಮ್ಮ ಅನ್ನೋದ್ರಿಂದ, ಅದು ಕೊರಳಿಗೆ ಬಂದು ಬೀಳೋದ್ರಿಂದ ಆ ಖುಷಿ ಸಂತೋಷ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಗು ಯಾವ ಟೈಮಲ್ಲಿ ಮಾಡ್ಕೋಬೇಕು ಆ ಟೈಮಲ್ಲಿ ಮಾಡ್ಕೋಬೇಕು. ತಡ ಆದಾಗೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟು ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನಾನು 1 ಸರಿ IVF ಮಾಡಿಸ್ದೆ, 2 ಸತಿ ಮಾಡಿಸ್ದೆ, 3 ಸರಿ ಮಾಡಿಸ್ದೆ, ಆದರೆ ನನಗೆ ಫೇಲ್ಯೂರ್ ಆಗ್ತಾನೆ ಇದೆ, ಗರ್ಭ ನಿಲ್ತಾ ಇಲ್ಲ ಅಂತ. ಇದಕ್ಕೆ ಹೇಳೋದಾದರೆ ನೀವೇನು ಹೇಳ್ತೀರ? ಸೊ ನಾನು ಹೇಳೋದೇನು ಅಂತಂದರೆ, ಯಾರಿಗೂ ಗರ್ಭ ನಿಲ್ತಾ ಇಲ್ಲ ಅಥವಾ ಫೇಲ್ಯೂರ್ ಆಗ್ತಾ ಇದೆ ಅಂತಂದರೆ ಪ್ರಾಪರು ಅಸೆಸ್ಮೆಂಟ್ ಆಗಿಲ್ಲ. ರೂಟ್ ಕಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಸಮಸ್ಯೆ ಇದೆ ಅಂತ, ಎಲ್ಲಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ. ಬಟ್ ಎಲ್ಲರೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರೋದಿಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಕ್ಸ್ಪರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ಮ್ಯಾಟರ್ಸ್ ಅ ಲಾಟ್. ಎರಡು, ಯಾರು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾರು ಎಕ್ಸ್ಪರ್ಟ್ ಇರ್ತಾರೆ, ಅವರು ಪ್ರಾಬ್ಲಮ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ಸೊ ರೂಟ್ ಕಾಸ್ ಏನಪ್ಪ, ಗರ್ಭಕೋಶದಲ್ಲಿದೆನಾ, ಮಗು ನಿಲ್ತಾ ಇಲ್ಲ ಅಂತಂದರೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆನಾ,
ಅಥವಾ ಭ್ರೂಣದಲ್ಲಿ ಸಮಸ್ಯೆ ಇದೆನಾ, ಆ ಭ್ರೂಣ ಎರಡು ಬಿಟ್ಟರೆ ಮತ್ತೆ ಬೇರೆ ಏನು ಸಮಸ್ಯೆ ಇದೆ ಅನ್ನೋದು ಫೈಂಡ್ ಔಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದು ಪದೇ ಪದೇ ಒಂದು ಸಲ ಆಗ್ಬೋದು, 2 ಸಲ ಆಗ್ಬೋದು, 3 ಸಲ ಆಗ್ಬೋದು. ಪದೇ ಪದೇ ಆಗಿಬಿಟ್ರೆ ಗರ್ಭಕೋಶ ವೀಕ್ ಆಗೋಗ್ಬಿಡುತ್ತೆ. ಸೊ ಇಮಿಡಿಯೇಟ್ಲಿ ನಾವು ರೂಟ್ ಕಾಸ್ ಏನಿದೆ ಫೈಂಡ್ ಔಟ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇರೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಈಗ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ, ಒಂದು ಬ್ರ್ಯಾಂಡ್, ಇದು ಒಳ್ಳೆ ಬ್ರ್ಯಾಂಡ್ ಇದೆ, ನಾನು ಅಲ್ಲಿ ಹೋಗ್ಬಿಟ್ಟು IVF ಮಾಡಿಸ್ಕೊಳ್ಳೋಣ, ಇದು ತುಂಬ ವರ್ಷದಿಂದ ಏನು ಅಂತ. ಅಲ್ಲಿ ನೀವು ಮೊದಲು ಇರ್ಬೋದು ಆ ಡಾಕ್ಟ್ರಿಗೆ ಇಲ್ಲ. ಈ ನಾವು ಕೊಡೋ ಡಾಕ್ಟ್ರ್ ಇಂಪಾರ್ಟೆಂಟು. ಇದು IVF ಅನ್ನೋದು ಇಟ್ಸ್ ಮೋರ್ ಅಬೌಟ್ ಎಮೋಷ್ನಲ್. ಮಗು ಇಲ್ಲ ಅಂದರೆ ಅದು ಒಂದು ಎಮೋಷನ್. ಬರೀ ದುಡ್ಡು ಒಂದೇ ಅಲ್ಲಲ್ಲಿ ಮ್ಯಾಟ್ರ್. ಆ ಎಮೋಷನ್ ಸಪೋರ್ಟ್ ಅನ್ನೋದು ಅದಲ್ಲ. ಆ ಫೇಲ್ಯೂರ್ ಆದವರಿಗೆ ಆಗಿರ್ಬೋದು, ಅಬಾರ್ಷನ್ ಆಗಿರ್ಬೋದು, ಆ ಹೋಪ್ಸ್ ಕೊಟ್ಟು ಮತ್ತೆ ಮಗು ಮಾಡೋದಾದಲ್ಲ, ಅದು ದೊಡ್ಡ ವಿಷಯ, ಅದು ಒಂದು ಶ್ರೇಷ್ಠವಾದಂಥ ವಿಷಯ, ಎಲ್ಲರಿಗೂ ಬರೋದಿಲ್ಲ. ಸೊ ಒಂದು ಎಕ್ಸ್ಪರ್ಟೈಸ್ ಇವೆರಡೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫೇಲ್ಯೂರ್ ಆಗುತ್ತೆ, ಫೇಲ್ಯೂರ್ ಆದಮೇಲೆ ಬೀಳ್ತೀವಿ, ನೋವಾಗುತ್ತೆ, ದುಡ್ಡೋಗಿರುತ್ತೆ, ನಿಮ್ಮ ಟೈಮ್ ಹೋಗಿರುತ್ತೆ, ನಿಮ್ಮ ಹೋಪ್ಸ್ ಹೋಗಿರುತ್ತೆ, ಇನ್ನೇನಪ್ಪ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಅಕ್ಕಪಕ್ಕದವರು, ದೊಡ್ಡವರು, ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಈ ಪೂಜೆ ಮಾಡು, ಆ ಪೂಜೆ ಮಾಡು, ಇಲ್ಲಿ ಹೋಗ್ಬಾ, ಅಲ್ಲಿ ಹೋಗ್ಬಾ, ಎಲ್ಲ ವ್ರತಗಳನ್ನು ಮಾಡ್ತಾರೆ. ಬಟ್ ಮಾಡಿದಾಗೂ ಆಗೋದಿಲ್ಲ. ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಇದು ಬಂಜೆತನ ಅನ್ನೋದೊಂದು ಶಾಪ ಅಲ್ಲ. ಇಟ್ಸ್ ನಾಟ್ ಎ ಶಾಪ. ಇದು ಒಂದು ಸಮಸ್ಯೆ. ಆ ಸಮಸ್ಯೆ ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋದನ್ನು ರೂಟ್ ಕಾಸ್ನ ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಪರಿಹಾರ ಹೊರತು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ. ಡಿಪ್ರೆಷನ್ಗೆ ಹೋಗೋದು ಪರಿಹಾರ ಅಲ್ಲ. ಡಿಪ್ರೆಷನ್ಗೆ ಹೋದರೆ ಮತ್ತೇನಾಗುತ್ತೆ, ನಿಮ್ಮ ಹೆಲ್ತ್, ಆರೋಗ್ಯ ಹಾಳಾಗ್ಬಿಡುತ್ತೆ. ಮತ್ತು ನಿಮ್ಮ ಪಾರ್ಟ್ನರ್ ಮತ್ತು ಬೇರೆ ಪಾರ್ಟ್ನರ್ನ ಹುಡ್ಕೊಂಡು ಹೋಗ್ತಾರೆ. ಅಷ್ಟೇ ಇರೋದು. ಯಾರು ದಿನಾಲು ಅಳೋರ ಮುಂದೆ ಯಾರು ಕೂತ್ಕೊಂಡು ಅಳೋದಿಲ್ಲ. ಹೌದು. ನಾನು ಭಾಳಷ್ಟು ಜನ ನಮ್ಮ ಫೇಲ್ಯೂರ್ ಆದಂತಹ ಪೇಷಂಟಿಗೆ ಇದೇ ಹೇಳ್ತೀನಿ, ಒನ್ ಡೇ ಅಳ್ಳಿ, ನಮ್ಮ ಎಮೋಷನ್ಸ್ನ ಹೊರಗಡೆ ಹಾಕಬೇಕು, ಅದು ಒಳ್ಳೆಯದು. ನಮ್ಮ ಬ್ಯಾಲೆನ್ಸ್ ಆಗುತ್ತೆ. ಅಳ್ಬೇಕನ್ಸಿದಾಗ ಅಳಬೇಕು, ನಗಬೇಕನ್ಸಿದಾಗ ನಗಬೇಕು, ಚೀರ್ಬೇಕನ್ನಿಸಿದಾಗ ಚೀರಿ. ಬಟ್ ಅದನ್ನೇ ರೊಟೀನ್ ಅಂತ ಮಾಡ್ಕೋಬೇಡಿ. ಹೌದು. ಒಂದು ಸಲ ಅಥವಾ 2 ಸಲ ಮಾಡಿಬಿಟ್ಟು ಹೊರಗಡೆ ಬರಬೇಕು. ಬದುಕ್ರಿ, ಇದು ನಿಮ್ಮ ಬದುಕು. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತಲೂ ನೀವು ಜೀವಿಸಬೇಕು, ನೀವು ಬದುಕಬೇಕು, ಬಾಳಬೇಕು. ನೀವೇನು ಅಂದುಕೊಂಡಿದ್ದೀರೋ ಅದು ಸಾಧಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಅಲ್ಲಿ ಮಗು ಇಲ್ಲ ಅಂತಂದರೆ ಜೀವನ ಕೊನೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಬದುಕು ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಬದುಕಿಗೆ ಏನು ಗುರಿ ಇರಬೇಕು, ಏನು ಉದ್ದೇಶ ಇರಬೇಕು. ನಾನು ಹೇಳೋದು ಒಂದೇ, ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ಸಾಯೋದು ನಮ್ಮ ಕೈಯಲ್ಲಿಲ್ಲ. ಹುಟ್ಟಿನಿಂದ ಹಿಡಿದು ಸಾಯೋವರೆಗೆ ಈ ನಡುವೆ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿದೆ. ಹೌದು, ನಮ್ಮ ಕೈಯಲ್ಲಿದೆ. ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ, ಬಡವನಾಗಿ ಸಾಯೋದು ನಿನ್ನ ತಪ್ಪು. ಹೌದಾ? ಆ ಗ್ಯಾಪನ್ನು ನೀನು ಯಾಕೆ ಯುಟಿಲೈಸ್ ಮಾಡ್ಕೊಂಡಿಲ್ಲ? ಹುಟ್ಟಿನಿಂದ ಸಾಯೋವರೆಗೆ ಆ ಗ್ಯಾಪ್ ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೋದು, ಚೆನ್ನಾಗಿ ಸ್ಟಡಿ ಮಾಡ್ಬೋದು, ನಿನ್ನ ಕೆರಿಯರ್ ನೋಡ್ಕೊಳ್ಬೋದು, ನೀನು ಬೇಕಾಗಿದ್ದು ಸಾಧಿಸ್ಕೊಳ್ಬೋದು. ಇದನ್ನೆಲ್ಲ ಯಾಕೆ ಮಾಡ್ಕೊಳ್ಳಿಲ್ಲ? ಯಾಕೆ ಫೈನಲಿ ಬ್ಲೇಮ್ ಮಾಡ್ತಾ ಇದೆಯಾ? ದೇವ್ರು ನನಗೇನು ಕೊಟ್ಟಿಲ್ಲ, ದೇವ್ರು ನನಗೇನೂ ಮಾಡಿಲ್ಲ, ದೇವರೇ ಇಲ್ಲ. ಯಾಕೆ ದೇವ್ರಿಲ್ಲ? ದೇವ್ರು ಎಲ್ಲೆಲ್ಲಿ ಇಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಹಾಗಾಗಿ ಇಡ್ತಾನೆ. ನಿನ್ನ ಜೀವನನ ನೀನು ಹಾಳು ಮಾಡಿಕೊಂಡು ಯಾವುದಕ್ಕೂ ಫೋಕಸ್ ಮಾಡಬೇಕು ಅದಕ್ಕೆ ಫೋಕಸ್ ಮಾಡಲಾರ್ದೆ ಕೊನೆಗೆ ನಾನು ದೇವ್ರನ್ನ ಬ್ಲೇಮ್ ಮಾಡ್ತೀನಿ, ಅಥವಾ ನನ್ನ ಹೆಂಡತಿನ ಬ್ಲೇಮ್ ಮಾಡ್ತೀನಿ, ನನ್ನ ಲೈಫ್ ಪಾರ್ಟ್ನರ್ನ ಬ್ಲೇಮ್ ಮಾಡ್ತೀನಿ, ನಮ್ಮ ತಂದೆ ತಾಯಿನ ಬ್ಲೇಮ್ ಮಾಡ್ತೀನಿ, ಅಥವಾ ನಾನು ತೋರಿಸ್ತಿರೋ ಡಾಕ್ಟರ್ಸ್ನ ಬ್ಲೇಮ್ ಮಾಡ್ತೀನಿ. ಇದೆಲ್ಲ ಸುಳ್ಳು. ನಿಮ್ಮ ಜೀವನ ಯು ಆರ್ ದ ರೆಸ್ಪಾನ್ಸಿಬಲ್. ಹೌದು, ನಿಮ್ಮ ಜೀವನ ನೀವು ರೆಸ್ಪಾನ್ಸಿಬಲ್ ಅಂದಮೇಲೆ ಇನ್ನೊಬ್ರಿಗೆ ಬ್ಲೇಮ್ ಯಾಕೆ ಮಾಡ್ತೀರಿ? ಬ್ಲೇಮ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್. ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ, ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರಯತ್ನ ಪಡೋದು ನೀವು ಪ್ರತಿಫಲ ಸಿಕ್ಕೇ ಸಿಗ್ತದ. ಎಕ್ಸಾಮ್ಸು ಬರೀತಾರೆ. ಈಗ 10th ಎಕ್ಸಾಮ್ ನಡೆದಿದೆ, ವರ್ಷ ಪೂರ್ತಿ ಓದಲಾರ್ದೆ ನಾನು ದೇವರೇ ನನ್ನ ಕಾಪಾಡಿ, ದೇವರೇ ನನ್ನ ಕಾಪಾಡಿ, ದೇವರೇ ನನಗೆ ಹೋಗಿ ನನ್ನ ದೇವ್ರು ನೋಡ್ಕೊಳ್ತಾನೆ, ನಾನು ಏನಾದರೂ ಮಾಡ್ತೀನಿ, ಸಾಧ್ಯ ಇಲ್ಲ. ಅದು ವರ್ಷವಿಡೀ ಓದಬೇಕಾಗತ್ತೆ. ಕ್ಲಾಸಲ್ಲಿ ಏನು ನಡೆದಿದೆ, ಏನು ಓದಿಸಿದ್ದಾರೆ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ, ತುಂಬ ಸಲ ರಿವಿಷನ್ ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ, ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ, ಅದ್ರ ಬಗ್ಗೆ ತೆರೋ ಆಗಬೇಕಾಗತ್ತೆ. ಅಂದಾಗ ನೀನು ಒಳ್ಳೆ ಎಕ್ಸಾಮ್ ಬರಿಬೋದು. ಅಂಕಗಳಿಗಾಗಿ ಬರಿಬೇಡ. ಯಾವತ್ತೂ ನೀವು ಡೋಂಟ್ ಫೋಕಸ್ ಆನ್ ಮಾರ್ಕ್ಸ್, ಫೋಕಸ್ ಆನ್ ಕಾನ್ಸೆಪ್ಟ್. ಬೈ ಹ್ಯಾಟ್ ಮಾಡಬೇಡ. ಬೈ ಹ್ಯಾಟ್ ಮಾಡಿದ್ರೆ ಏನೂ ಸಿಗೋದಿಲ್ಲ ನಿನಗೆ. ಆ ಕಾನ್ಸೆಪ್ಟ್ ಏನಿದೆ ಅರ್ಥ ಮಾಡಿಕೊಂಡು ಅದ್ರದ್ದು ಬಗ್ಗೆ ನೀನು ಎಕ್ಸಾಂಪಲ್ಸ್ನ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀಯಲ್ಲ, ಅದು ತೆರೋ ಆಗುತ್ತೆ. ಹಾಗೆ ನಮ್ಮ ಹೆಲ್ತು. ಹಾಗೆ ನಾವು ಮಕ್ಕಳಾಗಬೇಕು ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಸಮಸ್ಯೆ ಇದೆ ನಾನು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಅದು ಪರಿಹಾರ. ಅದು ಬಿಟ್ಟು ಅವ್ರನ್ನ ಬ್ಲೇಮ್ ಮಾಡಿದೆ, ಇವ್ರನ್ನ ಬ್ಲೇಮ್ ಮಾಡಿದೆ, ದಟ್ ಈಸ್ ನಾಟ್ ಇದು. ಈಗ
ನಿಮ್ಮ ಯಾವುದೇ ಒಂದು ದೂಷಿಸದೆ ಬ್ಲೇಮ್ ಮಾಡಲಾರ್ದೆ ನಿಮ್ಮ ಜೀವನಕ್ಕೆ ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆಗಾರರು ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ ಮೇಡಮ್, ಹಾಗಾದರೆ ಈಗ IVF ವಿಚಾರಕ್ಕೆ ಬಂದಾಗ ಒಂದು ಹೆಣ್ಣಿನ ಗರ್ಭದಲ್ಲಿ IVF ಚಿಕಿತ್ಸೆಯನ್ನು ನೀವು ಕೊಟ್ಟಾಗ ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ, ಆ ಒಂದು ಗರ್ಭದಲ್ಲಿ ಆ ಭ್ರೂಣ ಹೇಗೆ ಉತ್ಪತ್ತಿಯಾಗುತ್ತೆ? IVF ಅನ್ನೋದು ಭಾಳ ಎಮೋಷ್ನಲ್ ಟ್ರೀಟ್ಮೆಂಟು. ಆ್ಯಸ್ ಎ ಕೌನ್ಸ್ಲರ್ ಆಗಿ ನಾನು ಹೇಳ್ತೀನಿ, ಈ ಫಸ್ಟು IVF ತೊಗೊಳ್ಳೋರು, IVF ಟ್ರೀಟ್ಮೆಂಟ್ ತೊಗೊಳ್ಳೋರು ಯಾವುದೇ ಸ್ಟ್ರೆಸ್ ಟೆನ್ಷನ್ ಇರಬಾರ್ದು, ಕಮಿಟ್ಮೆಂಟ್ ಇರಬಾರ್ದು. ನಿಮ್ಮ ಕಮಿಟ್ಮೆಂಟ್ ಇದೆನಾ, ಆ ಟ್ರೀಟ್ಮೆಂಟ್ ಟೈಮಲ್ಲಿ ನೀವು ಬಿಟ್ಬಿಡಿ. ನಿಮ್ಮ ಕೆರಿಯರ್ ಬಗ್ಗೆ ಭಾಳ ತಲೆ ಇದೆ, ಆ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಕೆರಿಯರ್ ಬಗ್ಗೆ ಪ್ರಾಜೆಕ್ಟ್ ಇದೆನಾ ಬಿಟ್ಟುಬಿಡಿ. ಆ ಟೈಮಲ್ಲಿ ಸ್ಟ್ರೆಸ್ ಫ್ರೀ ಇರಬೇಕು, ವೆರಿ ಕಾಮು ಕೂಲು, ವೆರಿ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ನಾನು ಹೋಗ್ತಾ, ಯಾಕೆಂದರೆ ಇಲ್ಲಿ ನಿಮಗೆ ಕೇವಲ ದುಡ್ಡಲ್ಲ, ನಾ ಹೇಳಿದೆ ನಿಮ್ಗೆ ಎಮೋಷನ್ಸು ಆಗಿರ್ಬೋದು, ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಹೋಪ್ಸ್ ಆಗಿರ್ಬೋದು, ನಿಮ್ಮ ಮನೆಯವ್ರದ್ದು ಹೋಪ್ಸ್ ಆಗಿರ್ಬೋದು, ಎಲ್ಲನೂ ಒಳಗೊಂಡಿದೆ ಇಲ್ಲಿ. ವಿ ವ್ಯಾಲ್ಯುವೇಟ್, ತುಂಬ ನಾವು ವ್ಯಾಲ್ಯೂ ಕೊಡ್ತೀವಿ ಅದಕ್ಕೆ. ಆ ಟೈಮಲ್ಲಿ ಯಾವುದೇ ಸ್ಟ್ರೆಸ್ಸು, ಟೆನ್ಷನ್ನು, ಕಮಿಟ್ಮೆಂಟು, ಟ್ರಾವೆಲಿಂಗ್ ಅಲ್ಲೋಗಿ ಬರ್ಬೋದಾ, ಎಷ್ಟೊಂದು ಜನ IVF ಹೋಗ್ತಾ ಇರ್ತಾರೆ, ನಾನೊಂದು ಅಲ್ಲೋಗಿ ಬರ್ಬೋದಾ, ಇಲ್ಲಿ ಹೋಗಿ ಬರ್ಬೋದಾ, ಯಾಕೆ ಬಂದ್ರಿ ನೀವು? ಹೌದು, ಒಂದು ಪರಿಪೂರ್ಣವಾಗಿ ನೀವು ಶ್ರದ್ಧೆಯಿಂದ ಮಾಡಿದಾಗ ನಿಮಗೆ ಅದು ಪ್ರತಿಫಲ ಸಿಗುತ್ತೆ. ನೀವು ತೊಗೊಳ್ಳೋಂಥ ಟ್ರೀಟ್ಮೆಂಟಲ್ಲಿ ಶ್ರದ್ಧೆನೇ ಇಲ್ಲ, ಟೈಮಿಂಗು ಚೇಂಜ್ ಆಗಬಾರ್ದು, ಮಾರ್ನಿಂಗ್ ಇಂಜೆಕ್ಷನ್ ತೊಗೊಂಡೆ, ಒಂದ್ಸಲ ಮಧ್ಯಾಹ್ನ ತೊಗೊಂಡೆ, ಒಂದ್ಸಲ ಸಾಯಂಕಾಲ ತೊಗೊಂಡೆ, ಇದೆಲ್ಲ ಆದರೆ ಟ್ರೀಟ್ಮೆಂಟ್ ಪ್ರತಿಫಲ ಸಿಗೋದಿಲ್ಲ. ಫೋಕಸ್ ಆಗಿರಬೇಕು ಅದಕ್ಕೆ, ಖುಷಿಯಿಂದ ತೊಗೊಳ್ಬೇಕು, ಪಾಸಿಟಿವ್ ವೇದಲ್ಲಿ ತೊಗೋಬೇಕು. ಯಾವುದೇ ಆಗಲಿ ಪಾಸಿಟಿವ್ ಖುಷಿಯಿಂದ ತೊಗೊಂಡಾಗ ಅದ್ರ ಪ್ರತಿಫಲ ಕೂಡ ಅದೇ ರೀತಿ ಪಾಸಿಟಿವ್ ಆಗಿರುತ್ತೆ. ಈಗ IVF ಮಾಡ್ಕೊಳ್ಳೋರಿಗೆ ನಾವು ಯೂಸಲಿ ಯಾವಾಗ ಡಾಕ್ಟರ್ ಹೇಳ್ತಾರೆ, ನಿಮಗೆ IVF ಮೂಲಕನೇ ಬೆಟರು, ಎಲ್ಲ ಪ್ಯಾರಾಮೀಟರ್ಸ್ ನೋಡಿ, ಒಂದು ಗಂಡಿಂದಾಗಿರ್ಬೋದು ಹೆಣ್ಣಿಂದಾಗಿರ್ಬೋದು, ಎಲ್ಲ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ರಿಪೋರ್ಟು, ಸೆಮೆನ್ ಅನಲೈಸಿಸ್ ಎಲ್ಲ ಇಟ್ಕೊಂಡು IVF ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಮೊದಲನೇದು ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಕೌನ್ಸ್ಲಿಂಗ್ ಮಾಡ್ತೀವಿ. ಆ ಕೌನ್ಸ್ಲಿಂಗ್ನಲ್ಲಿ ಪ್ರೊಸೀಜರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೆಣ್ಮಕ್ಳಿಗೆ ಪಿರಿಯಡ್ ಆಗಿ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇಗೆ ಬರಲಿಕ್ಕೆ ಹೇಳ್ತೀವಿ. ಎಲ್ಲ ಹೆಣ್ಮಕ್ಳಿಗೂ ಪಿರಿಯಡ್ ಆಗಿ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇಗೆ ಮೊಟ್ಟೆಗಳ ಉತ್ಪತ್ತಿ ಆಗುತ್ತೆ. ಮೊಟ್ಟೆಗಳ ಉತ್ಪತ್ತಿ ಆದಾಗ ನಮಗೆ 2 ಓವರಿ ಇದೆ, ಒಂದು ಲೆಫ್ಟ್ ಓವರಿ ಆ್ಯಂಡ್ ರೈಟ್ ಓವರಿ ಅಂತ ಹೇಳ್ತೀವಿ. ಅಲ್ಲಿ ಮೊಟ್ಟೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 4 ಅಥವಾ ಅಲ್ಲಿ 4, ಒಂದು 8 ಮೊಟ್ಟೆ ಇದೆ ಅಂತಂದರೆ 8 ಮೊಟ್ಟೆ ಇದೆ ಅಂತ ನೀವು ಅಂದ್ಕೊಂಡ್ರೆ 8 ಮೊಟ್ಟೆ ಇದೆ. ಅದು ಸೈಜ್ ತುಂಬ ಚಿಕ್ಕದಿರುತ್ತೆ. ಅಪ್ ಟು 10 ಅಥವಾ 11 ಡೇಸ್ವರೆಗೂ ಅದನ್ನು ನಾವು ಮೊಟ್ಟೆನ ಬೆಳೆಸ್ತೀವಿ. ಸೈಜ್ ದೊಡ್ಡದಾಗ್ತಾ ಹೋಗಬೇಕು. ದೊಡ್ಡದಾದಮೇಲೆ 12ನೇ ದಿವಸಕ್ಕೆ ಮತ್ತೆ ನಾವು ಇನ್ ಬಿಟ್ವೀನ್ ಸ್ಕ್ಯಾನಿಂಗ್ಸ್ ಇರುತ್ತೆ. ಒಂದು 6ನೇ ದಿವಸಕ್ಕೊಮ್ಮೆ, 8ನೇ ದಿವಸಕ್ಕೊಮ್ಮೆ, 12ನೇ ದಿವಸಕ್ಕೊಮ್ಮೆ. 12ನೇ ದಿವಸಕ್ಕೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಹಸ್ಬೆಂಡ್ ಸ್ಪರ್ಮ್ನ ಅನಲೈಸ್ ಮಾಡಿ, ಒಂದು ಮೊಟ್ಟೆ ತೊಗೊಂಡು ಸ್ಪರ್ಮ್ನ ತೊಗೊಂಡು ಅದ್ರ ಜೊತೆಗೆ ಹಾಕೋದಕ್ಕಿಂತ ಮುಂಚೆ ಅವರಿಬ್ಬರದ್ದು ಪ್ಯಾರಾಮೀಟರ್ಸ್ ನಮಗೆಲ್ಲ ಗೊತ್ತಿರಬೇಕು, ಅವ್ರ ಕ್ವಾಲಿಟಿ ಹೇಗಿದೆ ಹೇಗಿಲ್ಲ ಅಂತ. ಮೊದಲೆಲ್ಲ ಟೆಸ್ಟ್ಗಳೆಲ್ಲ ನಾವು ಮಾಡಿರ್ತೀವಿ. ಸೊ ಅವತ್ತು ಅಡ್ಮಿಟ್ ಆದಮೇಲೆ ಅನಸ್ತೀಶಾ ಕೊಟ್ಟು ಓಮ್ ಪಿಕಪ್ ಅಂತ ನಾವು ಮಾಡ್ತೀವಿ, ಎಗ್ ರಿಟ್ರೀವಲ್ ಅಂತ ಹೇಳ್ತೀವಿ. ಎಲ್ಲ ಮೊಟ್ಟೆ ತೊಗೊಂಡು ಹಸ್ಬೆಂಡ್ ಸ್ಪರ್ಮು ಒಂದು ಸಲ ಹಸ್ಬೆಂಡ್ ಸ್ಪರ್ಮ್ ಕೊಟ್ಟಾಗ ತುಂಬ ಮಿಲಿಯನ್ ಗಟ್ಟಲೆ ಇರುತ್ತೆ. ಅದರಲ್ಲಿ ಎಲ್ಲನೂ ಚೆನ್ನಾಗಿರೋದಿಲ್ಲ. ಪ್ರೊಸೆಸಿಂಗ್ ಎಲ್ಲ ಮಾಡಿ ದ ಬೆಸ್ಟ್ ಕ್ವಾಲಿಟಿ ಇರೋಂಥ ಸ್ಪರ್ಮ್, ಹೆಡ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಟೇಲ್ ಆಗಿರ್ಬೋದು, ಯಾವುದು ಮೊಟಿಲಿಟಿ ಚೆನ್ನಾಗಿರುತ್ತೆ ಆ ಸ್ಪರ್ಮಲ್ಲಿ ICSI ಮೂಲಕ ನಾವು ಹಾಕ್ತೀವಿ. ನಮ್ಮಲ್ಲಿ ಎಂಬ್ರಾಲಜಿಸ್ಟ್ ಎಲ್ಲ ಇರ್ತಾರೆ. ಆ ಎಂಬ್ರಾಲಜಿಸ್ಟ್ ಕೆಲಸ ಇದು, ಒಬ್ಬ ಟೆಕ್ನಿಷಿಯನ್, ವೆರಿ ಕ್ವಾಲಿಫೈಡ್ ಟೆಕ್ನಿಷಿಯನ್ ಅವ್ರು ಏನು ಮಾಡ್ತಾರೆ, ಯಾವುದು ಬೆಸ್ಟು ಮೊಟ್ಟೆನ ಬೆಸ್ಟು ಏನು ಮಾಡ್ತಾರೆ, ಸ್ಪರ್ಮ್ನ ಹಾಕ್ತಾರೆ. ICSI ಅಂತ ಹೇಳ್ತೀವಿ. ಆ ICSIಯಿಂದ ಏನಾಗುತ್ತೆ ಅಂದರೆ 24 ಅವರ್ಸಲ್ಲಿ ಮತ್ತೆ ಮಾನಿಟರ್ ಮಾಡ್ತಾರೆ. ಆ ICSIಯಿಂದ ಒಂದು ಮೊಟ್ಟೆ ಒಂದು ಸ್ಪರ್ಮು ಒಟ್ಟಿಗೆ ಸೇರಿ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಒಟ್ಟಿಗೆ ಕೂಡಿಸ್ಬಿಟ್ಟಿರ್ತೀವಲ್ಲ ನಾವು. ಅರೇಂಜ್ ಮ್ಯಾರೇಜ್ ಇದ್ದಂಗೆ, ನೀವು ಹುಡುಗಿ ಜೊತೆಗೆ ಬದುಕಬೇಕಂದ್ರೆ ಬದುಕಲೇಬೇಕು, ಈ ಗಂಡನ ಜೊತೆಗೆ ಬದುಕಲೇಬೇಕಂದ್ರೆ ಅದು ಅರೇಂಜ್ ಮ್ಯಾರೇಜ್, ಇಬ್ಬರು ಬಾಳಲೇಬೇಕು. ನಾವು ಸೇರಿಸ್ಬಿಟ್ಟಿವಿ. ಈಗ ನೆಕ್ಸ್ಟ್ ಡೇ ಅದು 2 ಸೆಲ್ ಆಗುತ್ತೆ, ಅದು ನೆಕ್ಸ್ಟ್ ಸೆಕೆಂಡ್ ಡೇ 4 ಸೆಲ್ ಆಗುತ್ತೆ, 8 ಸೆಲ್ ಆಗುತ್ತೆ. ಅಂದರೆ ಫರ್ಟಿಲೈಜೇಷನ್ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ 8 ಸೆಲ್ ಆದಮೇಲೆ ಮಗು ಭ್ರೂಣ ರೆಡಿ. ಅದರಲ್ಲಿ ಕ್ವಾಲಿಟಿ ಇರುತ್ತೆ, A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಇರುತ್ತೆ. ಆ ಗ್ರೇಡಲ್ಲಿ ಯಾವುದು ತುಂಬ ಚೆನ್ನಾಗಿದೆ. ಮತ್ತು ಹೆಣ್ಮಕ್ಳದ್ದು ಗರ್ಭಕೋಶ ರೆಡಿ ಮಾಡಬೇಕು. ಹೆಣ್ಮಕ್ಳ ಗರ್ಭಕೋಶ ಹೆಂಗೆ ರೆಡಿ ಮಾಡಬೇಕು, ಈ ಭ್ರೂಣ ರೆಡಿ ಆಯಿತು, ಈ ಭ್ರೂಣನ ಹಾಕೋದಕ್ಕಿಂತ ಮುಂಚೆ ಅಲ್ಲಿ ಫಲವತ್ತತೆ ಇದೆನಾ ಇಲ್ಲ, ಆ ಮಗು ಹೋಗಿ ಭ್ರೂಣ ಹೋಗ್ಬಿಟ್ಟು ಕಚ್ಕೋಬೇಕಲ್ಲಿ, ಇಂಪ್ಲಾಂಟ್ ಆಗಬೇಕು, ಬೆಳಿಬೇಕು, ಅದಕ್ಕೆ ರೆಡಿ ಮಾಡ್ತೀವಿ. ರೆಡಿ ಮಾಡೋದೇ ಅಂದರೆ ಲೈನಿಂಗ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಅಂತ ಹೇಳ್ತೀವಿ, ಟ್ರಿಪ್ಲೆಟ್ ಲೇಯರ್ ಅಂತ ಹೇಳ್ತೀವಿ, ಬ್ಲಡ್ ಫ್ಲೋ ಅಂತ ಹೇಳ್ತೀವಿ. ಥಿಕ್ನೆಸ್ ಮೋರ್ ದೆನ್ 7 mm ಇರಬೇಕು, ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಝೋನ್ ಇರಬೇಕು, ಬ್ಲಡ್ ಫ್ಲೋ ಚೆನ್ನಾಗಿರಬೇಕು. ಇವು 3 ಪ್ಯಾರಾಮೀಟರ್ ಚೆನ್ನಾಗಿದ್ದಾಗ, ಮಗು ಭ್ರೂಣ ತುಂಬ ಚೆನ್ನಾಗಿದ್ದಾಗ ನಾವು ವೆಜನಲ್ ಪಾರ್ಟಿಂದ ಟ್ರಾನ್ಸ್ಫರ್ ಮಾಡಿದಾಗ ಒಂದು 15 ಡೇಸಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ನಮಗೆ ಗೊತ್ತಾಗುತ್ತೆ.
ಆ ಪ್ಯಾರಾಮೀಟರ್ ಸರಿಯಾಗಿ ಇರಲಾರ್ದಾಗ ನಾವು ಮತ್ತೆ ಆ ಟ್ರೀಟ್ಮೆಂಟ್ ಕೊಡ್ತೀವಿ. ನೋಡಿ, ಎಲ್ಲ ಬೀಜಗಳನ್ನ ನೆಲದ ಮೇಲೆ ಹಾಕಿದಾಗ ಎಲ್ಲನೂ ಮೊಳಕೆ ಹೊಡೆದ್ಬಿಟ್ಟು ಬೆಳವಣಿಗೆ ಆಗೋದಿಲ್ಲ. ಒಂದು ಬೀಜ ಮೊಳಕೆ ಹೊಡೆದು ಹಸಿರಾಗಿ ಬೆಳಿಬೇಕು ಅಂದರೆ ಏನು ಬೇಕು? ಅದಕ್ಕೆ ಗೊಬ್ಬರ ಬೇಕು, ನೀರು ಬೇಕು, ಸೂರ್ಯನ ಬಿಸಿಲು ಕಿರಣಗಳು ಬೇಕು, ಒಳ್ಳೆಯ ಹಾರೈಕೆ ಬೇಕು. ಅಂದಾಗ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಆ ಭ್ರೂಣ ಕೂಡ ಗರ್ಭಕೋಶದಲ್ಲಿ ಬೆಳಿಬೇಕು ಅಂದರೆ ಒಳ್ಳೆ ಫಲವತ್ತತೆ ಇರಬೇಕು, ಅದಕ್ಕೆ ಬೆಳಿಲಿಕ್ಕೆ ಅವಕಾಶಗಳಿರಬೇಕು. ಕೆಲವೊಮ್ಮೆ ಭ್ರೂಣ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಸರಿಯಾಗಿ ಗರ್ಭಕೋಶದಲ್ಲಿ ಸಪೋರ್ಟ್ ಸಿಕ್ಕಿರಲಾರ್ದಾಗ ಫೇಲ್ಯೂರ್ ಆಗುತ್ತೆ. ಹೌದು, ಫೇಲ್ಯೂರ್ ಆಗಿ ಮತ್ತೆ ಅದು ಫಾಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆ ಲೈನಿಂಗು ಅದೆಲ್ಲ ಮಾಡಿಬಿಟ್ಟು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಎಂಬ್ರಿಯೋನ. ಅದರಲ್ಲೂ ಕೂಡ ಡೇ 3 ಎಂಬ್ರಿಯೋಸು ಬ್ಲಾಸೋಸಿಸ್ಟ್ ಎಂಬ್ರಿಯೋಸ್ ಅಂತ ಇರುತ್ತೆ. ಆ ಬ್ಲಾಸೋಸಿಸ್ಟ್ ಅಂದರೆ ಒಂದು ಮಗು 5 ದಿವಸ ನಾವು ಕೃತಕವಾಗಿ ನಮ್ಮ ಲ್ಯಾಬಲ್ಲಿ ಬೆಳೆಸಿರ್ತೀವಿ. 5 ದಿವಸ ಬೆಳೆಸಿದ ಮೇಲೆ 5 ದಿವಸ ಅದು 100% ಬೆಳೆದಿದೆ ಅಂದಮೇಲೆ ಅದು 100% ಗರ್ಭಕೋಶದಲ್ಲೂ ಕೂಡ ಬೆಳಿಲೇಬೇಕು. ನಾವು ಎಷ್ಟೊಂದು ಸಲ ಬ್ಲಾಸೋಸಿಸ್ಟ್ ಹಾಕಿದ ಮೇಲೂ ಕೂಡ ಪಾಸಿಟಿವ್ ಆಗಲ್ಲ. ಅವಾಗ ಗರ್ಭಕೋಶದಕ್ಕೆ ಸಪೋರ್ಟ್ ಮಾಡಿರಲ್ಲ. ಅವ್ರು ಮತ್ತೆ ಬಂದು ಕೇಳ್ತಾರೆ, ಏನು ಮೇಡಮ್ ಎಷ್ಟು ಚೆನ್ನಾಗಿದೆ ಭ್ರೂಣ ಅಂತ ಹೇಳಿದ್ರಿ, ಬ್ಲಾಸೋಸಿಸ್ಟ್ ಅಂದ್ರಿ, ನಮ್ಗೆ ಯಾಕೆ ಆಗಿಲ್ಲ? ನಿಮ್ಮ ಗರ್ಭಕೋಶದಕ್ಕೆ ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ಫೇಲ್ಯೂರ್ ಆಗಿದೆ. ಅದಕ್ಕೆ ಮತ್ತೆ ನಾವು ಡಯಟು ಮತ್ತು ಯೋಗ ಮತ್ತು ಮೆಡಿಸಿನ್ಸು ಪ್ರೋಟೋಕಾಲ್ ಚೇಂಜ್ ಮಾಡಿ ಮತ್ತೆ ಎಂಬ್ರಿಯೋಸ್ನ ಹಾಕ್ತೀವಿ. ಒಬ್ಬೊಬ್ಬರು 2, 3 ನಮ್ಮೊಬ್ಬ ಪೇಷಂಟು 8 ಬಾರಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದೆ. 8 ಸಾರಿ IVF ಹೋಗಿದೆ. 9ನೇ ಸಾರಿ ಟ್ರಿಪ್ಲೆಟ್ಸ್ ಆಗಿದೆ, ತ್ರಿವಳಿ ಮಕ್ಕಳಾಗಿದೆ. 3 ಮಕ್ಕಳು, 2 ಗಂಡು 1 ಹೆಣ್ಣು. ಚೆನ್ನಾಗಿದ್ದಾರೆ. ಈಗ 6-7 ವರ್ಷದ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ. ಸೊ ಫೇಲ್ಯೂರ್ ಆಗುತ್ತೆ ಅಂತ ಕುಗ್ಗಬಾರ್ದು. ಮತ್ತೆ ಸ್ವಲ್ಪ ದಿವಸ ಆರೋಗ್ಯ ಕಡೆ ಲಕ್ಷ್ಯ ಕೊಟ್ಟು ಮತ್ತೆ ಹೋಪ್ಸಿಂದ ಮತ್ತೆ ಬರಬೇಕು. ಫೇಲ್ಯೂರ್ ಮತ್ತು ಸಕ್ಸಸ್ ಇಟ್ಸ್ ಆಲ್ ಅಬೌಟ್ ಇದು. ಗಡಿಯಾರದ ಮುಳ್ಳೆ ಹೇಗಿರುತ್ತೆ, ಹೀಗೆ ಡೌನ್ ಆಗ್ತಾ ಹೋಗುತ್ತೆ. 1, 2, 3, 6 ಡೌನ್ ಆಗುತ್ತೆ. 6 ಆದಮೇಲೆ ಮತ್ತೆ 7, 8, 9, 12. ಲೈಫ್ ಈಸ್ ಲೈಕ್ ದಟ್ ಓನ್ಲಿ. ಸೊ ಹೇಗೆ ಬರುತ್ತೆ ಅದನ್ನು ನಾವು ರಿಸೀವ್ ಮಾಡೋದು. ಟೇಕ್ ಇಟ್ ಈಸಿಯಾಗಿ ತೊಗೊಂಡಾಗ ನಿಮ್ಮ ಮನಸ್ಸು, ನಿಮ್ಮ ದೇಹ ಭಾಳ ಕಾಮಾಗಿರುತ್ತೆ. ಆತಂಕಕ್ಕೊಳಗಾಗೋದಿಲ್ಲ, ಸ್ಟ್ರೆಸ್ ಆಗಲ್ಲ, ಡಿಪ್ರೆಷನ್ಗೆ ಹೋಗಲ್ಲ. ಇವೆಲ್ಲ ನಾವು ಕೌನ್ಸಿಲಿಂಗ್ನಲ್ಲೇ ಹೇಳಿಬಿಟ್ಟಿರ್ತೀವಿ IVF ಪ್ರೊಸೀಜರೆಲ್ಲ ಹೇಳಬೇಕಾದಾಗ. ಸೊ ಅವ್ರು ಫೇಲ್ಯೂರ್ ಆದಾಗೂ ಕೂಡ ಪರವಾಗಿಲ್ಲ ಮೇಡಮ್, ಫೇಲ್ಯೂರ್ ಆಗಿದೆ ಅಲ್ಲ, ಮತ್ತೊಂದು ಸಲ ನಾವು ಟ್ರೈ ಮಾಡ್ತೀವಿ ಅಂತ ಬರುತ್ತೆ. ಆ ಹೋಪ್ಸ್ ಇದೆಯಲ್ಲ, ಆ ಪಾಸಿಟಿವ್ ಮೈಂಡ್ಸೆಟ್ ಇದೆಯಲ್ಲ, ಪಾಸಿಟಿವ್ ವೇದಲ್ಲಿ ಹೋಗುತ್ತೆ. ಮೇನ್ ಥಿಂಗ್ IVFಗೆ ಒಳಗಾಗೋದ್ರು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಹೌದು, ಅಂದಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ದಿಸ್ ಇಸ್ IVF ಪ್ರೊಸೀಜರ್. ಓಕೆ ಮೇಡಮ್, IVF ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಎಷ್ಟೋ ಜನ ಹೇಳ್ತಾರೆ IVFನಲ್ಲಿ ಜನಿಸಿದಂತಹ ಮಕ್ಕಳು, ನ್ಯಾಚುರಲ್ ಆಗಿ ಹುಟ್ಟಿದಂತಹ ಮಕ್ಕಳು ತುಂಬ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳಿ. ಖಂಡಿತ ಇಲ್ಲ, ಅದು ಎಲ್ಲ ಸುಳ್ಳು. ನಾವು ನ್ಯಾಚುರಲಿ ಕನ್ಸೀವ್ ಆಗಿರೋರು ಅದು ಒಳಗಡೆಯಿಂದ ಇಂಟರ್ಕೋರ್ಸ್ ಮಾಡಿ ಕನ್ಸೀವ್ ಆಗಿರ್ತಾರೆ. ಬಟ್ ನಾವು ಒಂದು IVF ಅಂತ ಬಂದಾಗ ನಾವು ಒಂದು ಒಳ್ಳೆ ಸ್ಪರ್ಮು, ಕ್ವಾಲಿಟಿ ಸ್ಪರ್ಮು, ಒಂದು ಒಳ್ಳೆ ಕ್ವಾಲಿಟಿ ಊಸೈಟಲ್ಲಿ, ಅಂದರೆ ಊಸೈಟ್ ಅಂದರೆ ಮೊಟ್ಟೆದಲ್ಲಿ ಹಾಕಿ ನಾವು ಮಾಡಿರೋ ಭ್ರೂಣ ಅಲ್ವಾ, ತುಂಬ ಆ್ಯಕ್ಟಿವು, ತುಂಬ ಇಂಟೆಲಿಜೆಂಟು, ತುಂಬ ಬ್ರಿಲಿಯಂಟ್ ಆಗಿರೋ ಮಕ್ಕಳೇ ಇರ್ತಾರೆ. ಅದೆಲ್ಲ ಸುಳ್ಳು. IVFನಲ್ಲಿ ಹುಟ್ಟೋ ಮಕ್ಕಳು ಹಾಗಿರ್ತಾರೆ, ಹೀಗಿರ್ತಾರೆ, ಅದೆಲ್ಲ ಸುಳ್ಳು. ಮತ್ತು ಇದನ್ನು ಕೇಳಿದ್ದೀವಿ, ಯಾರ್ದೋ ಮೊಟ್ಟೆ ಯೂಸ್ ಮಾಡ್ತಾರೆ, ಯಾರ್ದೋ ಸ್ಪರ್ಮ್ ಯೂಸ್ ಮಾಡ್ತಾರೆ, ಅದು ಕೂಡ ಸುಳ್ಳು. ಎಥಿಕಲಿ ದಿಸ್ ಇಸ್ ನಾಟ್ ರೈಟ್. ಎಲ್ಲ ಟೆಸ್ಟ್ಗಳು ಮಾಡಿಬಿಟ್ಟೇ ನಾವು ಹಾಕೋದು. ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಇರುತ್ತೆ. ನೀವು ಮೊಟ್ಟೆ ಪಿಕ್ಚರ್ ತೋರಿಸ್ತಾರೆ, ಸ್ಪರ್ಮ್ ಪಿಕ್ಚರ್ ತೋರಿಸ್ತಾರೆ, ಎಲ್ಲನೂ ಕ್ಲಾರಿಟಿ ಇರುತ್ತೆ. ಅದೆಲ್ಲ ಮಕ್ಕಳು ಹುಟ್ಟೋದು ಅನಾರೋಗ್ಯ ಹುಟ್ಟುತ್ತೆ, ಹಾಗೆ ಪ್ರಾಬ್ಲಮ್ ಆಗುತ್ತೆ, ಹೀಗೆ ಪ್ರಾಬ್ಲಮ್ ಸಾಧ್ಯನೇ ಇಲ್ಲ. ನಮಗಿದು ಪ್ರೀಷಿಯಸ್ ಮಗು. ಇದು ನಮಗೇನಾದರೂ ಪ್ರಾಬ್ಲಮ್ ಇತ್ತಂದರೆ ಪಾಸಿಟಿವ್ ಆಗಿರೋದ್ರಲ್ಲಿ ಅಥವಾ ಹಾರ್ಟ್ ಬೀಟಲ್ಲೇ ನಮ್ಮ ಸಮಯದಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಮುಂಚೆನೇ ಹೇಳ್ಬಿಡ್ತೀವಿ ಇದು ಸಮಸ್ಯೆ ಇದೆ ಅಥವಾ ಸಮಸ್ಯೆ ಇಲ್ಲ. ಎಲ್ಲ ಕಡೆನೂ ಇರುತ್ತೆ. ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋದು ಕೂಡ ಆರೋಗ್ಯವಾಗಿರುತ್ತೆ ಅಂತ ಏನು ಗ್ಯಾರಂಟಿ? ಹೌದು, ಎಲ್ಲನೂ ಇರುತ್ತೆ, ಹಾಗೇನೂ ಇಲ್ಲ. ಇದು IVF ಬೇಬಿ ಈಸ್ ಆಲ್ವೇಸ್ ವೆರಿ ಸ್ಮಾರ್ಟ್ ಅಂತ ನಾನು ಹೇಳ್ಬೋದು. ಇನ್ನು IVFನಲ್ಲಿ ಬಾಡಿಗೆ ತಾಯಿಯ ವಿಚಾರಕ್ಕೆ ಬರೋದಾದರೆ, ಅವ್ರಿಗೆ ಯಾವ ರೀತಿಯಾದ ಚಿಕಿತ್ಸೆಗಳಿರುತ್ತೆ, ಯಾವ ರೀತಿ ಮಾನಿಟೈಸ್ ಮಾಡ್ತಾ ಇರ್ತೀರ ಅವ್ರನ್ನ? ಬಾಡಿಗೆ ತಾಯಿ ಹೋಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಕೆಲವೊಂದು ಸಮಸ್ಯೆಗಳಿದೆ ಅಂತ ಗೊತ್ತು ಮಾಡ್ಕೋಬೇಕು. ಲೈಕ್ ಮೆಡಿಕಲಿ ಅವ್ರು ಸರಗೇಸಿಗೆ ಹೋಗಬೇಕು ಅಂತ ಡಾಕ್ಟ್ರೇ ಹೇಳಬೇಕು. ಲೈಕ್ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಮಲ್ಟಿಪಲ್ ಟೈಮ್ಸ್ ಅಬೋರ್ಷನ್ ಆಗಿರ್ಬೋದು, ಗರ್ಭಕೋಶ ಇಲ್ಲದೇ ಇರ್ಬೋದು, ಗರ್ಭಕೋಶ ಚಿಕ್ಕದಾಗಿರಬಹುದು, ಮತ್ತು ಬೇರೆ ಎಂಬ್ರಿಯೋಸ್ದು ಪ್ರಾಬ್ಲಮ್ ಆಗಿರ್ಬೋದು. ಮೇಜರ್ ಪ್ರಾಬ್ಲಮ್ಸ್, ತುಂಬ ಮೇಜರ್ ಪ್ರಾಬ್ಲಮ್ಸ್ ಆಗಿ ವಯಸ್ಸಾಗಿರ್ಬೋದು, 45 ಹಿಂಗಾಗಿ ಮೊಟ್ಟೆ ಇರಲಾರ್ದಂಗೆ ಇರ್ಬೋದು. ಇವೆಲ್ಲ ಸಮಸ್ಯೆ ಇದ್ದಾಗ ಡಾಕ್ಟ್ರೇ ಹೇಳ್ತಾರೆ, ನೀವು ಸರೋಗೆಸಿಗೆ ಹೋಗಿ, ಮಲ್ಟಿಪಲ್ ಅಬೋರ್ಷನ್ ಆಗಿದೆ ಅಥವಾ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಗಡ್ಡೆಗಳೆಲ್ಲ ಇರುತ್ತೆ. ಗಡ್ಡೆಗಳಿದ್ದಾಗೂ ಕೂಡ
ಅವ್ರಿಗೆ ಆಪ್ರೇಷನ್ ಮಾಡಿದರೂ ಸಕ್ಸಸ್ ರೇಟ್ ಇರೋದಿಲ್ಲ. ಈ ಟೈಮಲ್ಲಿ ಅವಾಗ ಡಾಕ್ಟರ್ ಹೇಳ್ತಾರೆ ಬೆಟರ್ ಯು ಗೋ ಫಾರ್ ಸರಗೆಸಿ ಅಂತ ಹೇಳಿದಾಗ ಅವರೇ ಒಂದು ಲೆಟರ್ ಬರೆದು ಕೊಡ್ತಾರೆ ಸರಗೆಸಿಗೆ ಹೋಗಿ ಅಂತ. ಯಾಕೆಂದರೆ ಅದು ಭಾಳ ಇಂಪಾರ್ಟೆಂಟು. ಈಗ ದುಡ್ಡಿರೋರೆಲ್ಲ ಸರಗೆಸಿ ಮಾಡ್ಕೋಬೋದು. ಹೌದು, ಅದು ಜಿನ್ಯೂನ್ ಆಗಿರಬೇಕು ಯಾಕೆ ಸರೋಗೆಸಿಗೆ ಹೋಗ್ತಾ ಇದ್ದೀವಿ ಅಂತ. ಅವರು ಸರೋಗೆಸಿಗೆ ಹೋಗೋರು ಅದು ಇಂಟೆಂಡಿಂಗ್ ಕಪಲ್, ನಾವೇನು ಕಪಲ್ ಅಂತ ಹೇಳ್ತೀವಿ, ಅವ್ರು ಏನು ಮಾಡಬೇಕು ಅಂತಂದರೆ ಅದನ್ನು ಡಾಕ್ಟ್ರ್ ಕೊಟ್ಟಿರೋ ಸರ್ಟಿಫಿಕೇಟ್ನ ತೊಗೊಂಡು ಈ ಬೆಂಗಳೂರಲ್ಲಿ KC ಜನರಲ್ ಹಾಸ್ಪಿಟಲ್ ಇದೆ ಗೌರ್ಮೆಂಟದ್ದು, ಅಲ್ಲಿ ಹೋಗ್ಬಿಟ್ಟು ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ, ಗಂಡ ಹೆಂಡ್ತಿನ ಕರೆಸ್ಬಿಟ್ಟು ನಿಜವಾಗ್ಲೂ ಈ ಡಾಕ್ಟ್ರ್ ಬರೆದು ಕೊಟ್ಟಿರೋ ಸಮಸ್ಯೆಗಳು ಇವ್ರ ಹತ್ರ ಇದೇನಾ ಇಲ್ಲ ಅಂತ ಒಂದು ಫಿಸಿಕಲ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಫಿಸಿಕಲ್ ವೆರಿಫಿಕೇಷನ್ ಮಾಡಿದ ಮೇಲೆ ಎಸ್ ನೀವು ಹೋಗ್ಬೋದು ಅಂತ ಒಂದು ಅಪ್ರೂವಲ್ ಕಾಪಿ ಕೊಟ್ಟ ಮೇಲೆ ಆ ಅಪ್ರೂವಲ್ ಕಾಪಿ ತೊಗೊಂಡು ಈ ಕಪಲ್ಲು ಒಂದು ಸರ್ಗೆಟ್ ಮದರ್ನ ಕೇಳ್ತಾರೆ. ಅವ್ರ ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ವಲ್ಪ ಪುವರ್ ಇರೋರು, ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ, ಏನಾದರೂ ಅವರವರಲ್ಲೇ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ತಮ್ಮ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡೋರನ್ನ ಕರ್ಕೊಂಡು ಬಂದ್ಬಿಟ್ಟು ಡೈರೆಕ್ಟಾಗಿ ಲಾಯರ್ ಹತ್ರ ಹೋಗ್ತಾರೆ. ಲಾಯರ್ ಹತ್ರ ಹೋದ್ಮೇಲೆ ಲಾಯರ್ ಏನು ಮಾಡ್ತಾರೆ ಅಂದರೆ ಆ ಸರ್ಗೆಟ್ ಮದರ್ ಹಸ್ಬೆಂಡು, ಯಾರಿಗೆ ಮಗು ಬೇಕಾಗಿರುತ್ತೆ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು ಎಲ್ಲರೂ ಕಲಿತು ಕೋರ್ಟ್ ಹಿಯರಿಂಗ್ ಇರುತ್ತೆ. ಹಿಯರಿಂಗ್ನಲ್ಲಿ ಕೋರ್ಟಲ್ಲಿ ಕೇಳ್ತಾರೆ ಜಡ್ಜ್, ಲೈಕ್ ನೀವು ಏನಕ್ಕೆ ಸರಗೆಸಿಗೆ ಹೋಗ್ತಾ ಇದ್ದೀರಾ, ಏನು ಇವ್ರಿಗೆ ಹೆಲ್ಪ್ ಮಾಡ್ತೀರಾ, ಕೆಲವೊಂದು ನೀವು ಎಲ್ಲ ಪ್ರತಿಯೊಂದು ಅವ್ರ ಏಜ್ ಪ್ರೂಫು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲಿ ಇರ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಅವರು ಒಂದು ಹಿಯರಿಂಗ್ ಮಾಡಿಬಿಟ್ಟು ಅಪ್ರೂವಲ್ ಅಂತ ಕೊಡ್ತಾರೆ. ಅವ್ರಿಗೆ ಸರ್ಗೆಟ್ ಮದರ್ಗೆ ಒಂದು 5 lakhs ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಓಕೆ, ಒಂದು 2-3 yearsವರೆಗೆ. ಯಾಕಂದರೆ ಮಗು ಆದಮೇಲೆ 1 year 2 yearವರೆಗೂ ಅವ್ರು ಏನೂ ಮಾಡೋ ಹಾಗಿಲ್ಲಲ್ಲ. ಹಾಗೆ 1 year 2 yearವರೆಗೂ ಒಂದು 5 lakhs ಇನ್ಶೂರೆನ್ಸ್ ಮಾಡಿಕೊಂಡು ಇನ್ಶೂರೆನ್ಸ್ ಕಾಪಿ, ಕೋರ್ಟ್ ಕಾಪಿ, ಪ್ಲಸ್ ನಾವು ಎಲಿಜಿಬಿಲಿಟಿ ಸರ್ಟಿಫಿಕೇಟು, ಆ ಸರ್ಗೆಟ್ ಮದರ್ದು ಎಲ್ಲ ಹೆಲ್ತ್ ಕಾರ್ಡು. ಅವ್ರು ಸರ್ಗೆಟ್ ಮದರ್ ಆಗಬೇಕಂದ್ರೆ ಫಸ್ಟ್ ಅವ್ರು ಫಿಸಿಕಲಿ ಫಿಟ್ ಇರಬೇಕು, ಯೂಟ್ರಸ್ ಚೆನ್ನಾಗಿರಬೇಕು, ಅವರು 35 ವರ್ಷದ ಒಳಗಡೆ ಇರಬೇಕು, ಮತ್ತು ಅವ್ರಿಗೆ ಮಗು ಆಗಿರಬೇಕು, ನಾರ್ಮಲ್ ಡೆಲಿವರಿ ಆಗಿರಬೇಕು. ಇವೆಲ್ಲ ಇದೆ ಪ್ಯಾರಾಮೀಟರ್ಸ್. ಮೆಡಿಕಲಿ ಓಕೆ ಆಯಿತು, ಸ್ಕ್ಯಾನಿಂಗ್ ರಿಪೋರ್ಟು ಓಕೆ ಆಯಿತು, ಕೋರ್ಟ್ ಡಾಕ್ಯುಮೆಂಟ್ಸ್ ಓಕೆ ಆಯಿತು, ಎಲ್ಲ ಓಕೆ ಆದಮೇಲೆ ಅವ್ರದ್ದು ಎಂಬ್ರಿಯೋಸ್ನ ನಾವು ಮಾಡಿಬಿಟ್ಟು ಆ ಸರ್ಗೆಟ್ ಮದರ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಮನೆಯಲ್ಲಾದರೂ ಇಟ್ಕೋಬೋದು ಅಥವಾ ಎಲ್ಲಾದರೂ PGನಲ್ಲಾದರೂ ಇಟ್ಟು 9 ತಿಂಗಳವರೆಗೂ ಆ ಕಪ್ಪಲೇ ನೋಡ್ಕೊಳ್ತಾರೆ. ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಸಲ ಲೈಕ್ ಮಗು ಡೆಲಿವರಿ ಆದಮೇಲೆ ಅವ್ರ ಮುಖ ನೋಡಲ್ಲ ಸೊರಗೆಟ್ ಮದರ ಮಗುನ, ಡೈರೆಕ್ಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಸೆಟಲ್ಮೆಂಟ್ ಅಂತ ಮಾಡ್ತಾರೆ. ಆ ಸೆಟಲ್ಮೆಂಟಲ್ಲಿ ಕ್ಲಿಯರ್ ಇರುತ್ತೆ, ಆ ಮಗು ನೋಡಲಿಕ್ಕೆ ಬರೋದಾಗಲಿ, ಆ ಮಗು ಜೊತೆಗೆ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಲಿ ಯಾವುದೂ ಇಟ್ಕೊಳ್ಬಾರ್ದು. ನೀವು ಕೊಟ್ಟಿರೋದು ಅವ್ರಿಗಂತ ಅವರಿಗೆ ಕೊಟ್ಬಿಡ್ಬೇಕನ್ನೋ ಒಂದು ಸೆಟಲ್ಮೆಂಟು, ಒಂದು ಸಿಗ್ನೇಚರ್ ಎಲ್ಲ ಇರುತ್ತೆ, ಕೋರ್ಟ್ ಕಾಪಿ, ಅದನ್ನೆಲ್ಲ ಸಿಗ್ನೇಚರ್ ಮಾಡಿ ಮಗು ಕೊಟ್ಟು ಹೋಗ್ಬಿಡ್ತಾರೆ. ದಿಸ್ ಈಸ್ ಹೌ ವರ್ಕ್ ದ ಸರಗೆಸಿ ಎಲ್ಲ. ಓಕೆ ಮೇಡಮ್, ಈಗ ನೀವು ಕೌನ್ಸಿಲರು, ಈಗ ಒಂದು ರೀತಿಯಾಗಿ ಒಂದು ಹೆಣ್ಮಗುಗೆ ಕೌನ್ಸಿಲಿಂಗ್ ಮಾಡುವಾಗ ಅಥವಾ ದಂಪತಿಗಳಿಗೆ ಕೌನ್ಸಿಲಿಂಗ್ ಮಾಡುವಾಗ ಯಾವ್ಯಾವ ವಿಚಾರವಾಗಿ ಕೌನ್ಸಿಲಿಂಗ್ ಮಾಡ್ತೀರಾ ಅವರ ಒಂದು ಮನಸ್ಥಿತಿಗೆ ಅನುಗುಣವಾಗಿ? ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾನು ನೋಡ್ತಿರೋದು ಅಂತಂದರೆ ಮೇನ್ ಹೆಲ್ತನ್ನೆಲ್ಲ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಈಗೆಲ್ಲ ನಮ್ಮಲ್ಲಿ ಬರೋರು IT ಪೀಪಲ್ಲು, ಅವರು ತುಂಬ ಕೆಲಸ ಮಾಡೋರು, ಹಳ್ಳಿ ಜನ ಎಲ್ಲ ಬರ್ತಾರೆ. ಅವ್ರಿಗೆ ಸಮತೋಲನ ಆಹಾರ ತಿಂದಿರೋದಿಲ್ಲ. ಫಸ್ಟ್ ಅವ್ರಿಗೆ ನಾವು ಡಯಟ್ ಚಾರ್ಟ್ ಕೊಡ್ತೀವಿ, ಇದನ್ನು ತಿನ್ನಿ 1 ತಿಂಗಳ ಅಥವಾ 2 ತಿಂಗಳ, ಇದನ್ನು ಮಾಡಿ ನೋಡೋಣ ಚೇಂಜಸ್ ಏನಾಗುತ್ತೆ ಅಂತ. ಅವರಿಗೆ ಫಸ್ಟನೇ ಹೇಳೋದು ಹೆಲ್ತು, ಆರೋಗ್ಯ ಭಾಗ್ಯ. ಎರಡನೇದು ನಾನು ಹೇಳೋದು ಏನು ಅಂತಂದರೆ ಒಬ್ರಿಗೊಬ್ರು ಈ ಟ್ರೀಟ್ಮೆಂಟಲ್ಲಿ ಒಬ್ರಿಗೊಬ್ಬರು ಭಾಳಷ್ಟು ಅನ್ಯೋನ್ಯವಾಗಿರೋದು, ಯಾವುದೇ ರೀತಿ ಕೊರಗು ಅಥವಾ ಯಾವುದೇ ರೀತಿ ಜಗಳ, ಹಿಂಸೆ, ಹೊಡೆಯೋದು, ಬಡಿಯೋದು, ಅಳೋದು, ವಾದ ವಿವಾದಗಳನ್ನು ಮಾಡೋದು ಬೇಡ. ಒಬ್ರನ್ನೊಬ್ರು ಬ್ಲೇಮ್ ಮಾಡಬೇಡಿ. ಮಗು ಬೇಕಾಗಿದೆ, ನಾಳೆ ಮಗು ಬಂದಮೇಲೆ ನಿಮಗೆ ಅಪ್ಪ ಅನ್ನತ್ತೆ, ನಿಮಗೆ ಅಮ್ಮ ಅನ್ನತ್ತೆ, ಬೇರೆಯವ್ರಿಗೆ ಅಪ್ಪ ಅಮ್ಮ ಅನ್ನೋದಿಲ್ಲ. ಫಸ್ಟ್ ನೀವು ಮಾನಸಿಕವಾದಂತಹ ಸಮತೋಲನ ಕಾಪಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಪ್ರಾಬ್ಲಮ್ ಇವ್ರಿಗನೇ ಇರಲಿ, ಅವ್ರಿಗನೇ ಇರಲಿ, ಗಂಡಗನೇ ಇರಲಿ, ಹೆಂಡತಿಗನೇ ಇರಲಿ, ಇದು ನಮ್ಮದು ಸಮಸ್ಯೆ ಅನ್ನೋದ್ಕೊಂಡು ಇಬ್ಬರು ಸ್ವೀಕಾರ ಮಾಡಿದರೆ ಟ್ರೀಟ್ಮೆಂಟ್ ಪಾರ್ಟ್ ವಿಲ್ ಬಿ ಈಸಿ. ಆಮೇಲೆ ಮೂರನೇದು ಬಂದು ಫೈನಾನ್ಷಿಯಲ್ ಪಾರ್ಟ್. ಫೈನಾನ್ಷಿಯಲಿ ನಾವು ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ IVFಗೆ ಇಷ್ಟು ಖರ್ಚಾಗುತ್ತಾ ಬೇಡ ಅಂತ ಅನ್ನೋದು. ಅವ್ರ ಹತ್ರ ಏನೇನು ಇನ್ಶೂರೆನ್ಸ್ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ಇನ್ಶೂರೆನ್ಸ್ ಆಗುತ್ತೆ, ಕ್ಯಾಶ್ಲೆಸ್ ಆಗುತ್ತೆ. ಈಗೆಲ್ಲ ಮೊದಲು ಆಗ್ತಿರಲಿಲ್ಲ, ಈಗೆಲ್ಲ ಕ್ಯಾಶ್ಲೆಸ್ ಆಗುತ್ತೆ. ಅವ್ರ ಹತ್ರ ಯಾವುದೇ ಒಂದು ಕಾರ್ಡ್ ಆಗಿರಬಹುದು, EMI ಫೆಸಿಲಿಟಿ ಆಗಿರ್ಬೋದು, ತಿಂಗಳು ಇಷ್ಟು ಕಟ್ತೀವಿ. ನಮಗೇನು ಅಂದರೆ ಮದುವೆ ಆದಮೇಲೆ ಎಲ್ಲರಿಗೂ ಹಕ್ಕು ಮಗು ಮಾಡ್ಕೊಳ್ಳೋದು. ಯಾರತ್ರ ದುಡ್ಡಿದೆ ಅವರಷ್ಟೇ ಅಲ್ಲ, ಅವ್ರಿಗೆ ನಾವು ಏನು ಡಿಸ್ಕೌಂಟ್ ಕೊಡ್ಬೋದು ಅಥವಾ ಏನು EMI ಫೆಸಿಲಿಟಿ ಕೊಡ್ಬೋದು ಅಥವಾ ಏನು ಕ್ಯಾಶ್ಲೆಸ್ ಫೆಸಿಲಿಟಿ ಕೊಡ್ಬೋದು, ಅದನ್ನೆಲ್ಲ ನಾನು ಓಪನ್ ಆಗಿ ಮುಕ್ತವಾಗಿ ಕೌನ್ಸಿಲಿಂಗ್ನಲ್ಲಿ ಹೇಳ್ತೀನಿ. ಅವಾಗ ಅವರಿಗೆ ಸಮಾಧಾನ, ಇದು ಒಂದು ಆಪ್ಷನ್ ಇದೆ ಅಲ್ಲ, ಸೊ ನನಗೆ ಅಷ್ಟು ಇದು ಆಗಲ್ಲ, ಭಾರ ಆಗಲ್ಲ. ಯಾಕಂದರೆ ಅವರು ದೇ ಹ್ಯಾವ್ ಟು ಫೋಕಸ್ ಆನ್ ದ ಟ್ರೀಟ್ಮೆಂಟ್, ನಾಟ್ ಆನ್ ದ ಮನಿ.
ನನ್ನ ದುಡ್ಡು ಹೊಂದಿಸ್ಕೋಬೇಕು ಅನ್ನೋ ಟೆನ್ಷನ್ ಇತ್ತಂದರೆ ಮತ್ತೆ ಸ್ಟ್ರೆಸ್ ಹೆಚ್ಚಾಗುತ್ತೆ, ಟ್ರೀಟ್ಮೆಂಟ್ ಸರಿಯಾಗಿ ಆಗಲ್ಲ. ಸೊ ಆ ಸಪೋರ್ಟು ಕೂಡ ನಾವು ಕೊಡ್ತೀವಿ. ಆಮೇಲೆ ಈ IVF ಪ್ರೊಸೀಜರಲ್ಲಿ ಮೊಟ್ಟೆ ಆಯಿತು, ಸ್ಪರ್ಮ್ ಆಯಿತು, ಒಂದು ವಿಡಿಯೋ ಕೌನ್ಸ್ಲಿಂಗ್ ಅಂತ ಮಾಡ್ತೀವಿ. ಅದು ಹೇಗಿರುತ್ತೆ ಸ್ಪರ್ಮು, ಹೇಗಿರುತ್ತೆ ಎಂಬ್ರಿಯೋ ಹೇಗಾಗುತ್ತೆ, ಆ ವಿಡಿಯೋ ಕೌನ್ಸ್ಲಿಂಗ್ನಲ್ಲಿ ಎಲ್ಲ ಒಂದು ಪಿಕ್ಚರ್ ಕಣ್ಮುಂದೆ ಬರುತ್ತೆ. ಸೊ ಕಣ್ಮುಂದೆ ಬಂದಾಗ ಅವರಿಗೊಂದು ವೆರಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಕ್ಲಿಯರ್ ಇರುತ್ತೆ. ಓಹೋ, ಈ ಥರ ನಮ್ಮ ಮೊಟ್ಟೆ ಇರುತ್ತೆ, ಈ ಥರ ಸ್ಪರ್ಮ್ ಇರುತ್ತೆ, ಈ ಥರ ಭ್ರೂಣ ಆಗುತ್ತೆ, ನಮ್ಗೆ ಈಗ ಆಗ್ತಾರೆ. ನಾನು ಏನು ಹೇಳ್ತೀನಿ ಅಂತಂದರೆ, ಎಲ್ರಿಗೂ ನಿಮ್ಮ ಸಮಸ್ಯೆ ಏನಿದೆ ನೀವು ತಿಳ್ಕೊಳ್ಳಿ. ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಬೇಡಿ. ನೀವು ಕೇಳ್ಕೊಳ್ತೀರಲ್ಲ, ಫಸ್ಟು ಏನು ಸಮಸ್ಯೆ ಇದೆ, ಯಾಕೆ ನನಗೆ ಮಕ್ಕಳಾಗ್ತಿಲ್ಲ, ಯೂಟ್ರಸಲ್ಲಿ ಸೆಪ್ಟಮ್ ಅಂದರೆ ಏನು, ಪಾಲಿಪ್ ಅಂದರೆ ಏನು, ಯಾಕೆ ಬರುತ್ತೆ, ಇದು ಹೋದ್ಮೇಲೆ ನಾನು ಯಾವ ನಂತರ ನಾನು IVF ಮಾಡ್ಕೊಳ್ಳಿ, ಪ್ರತಿಯೊಂದು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಯಾರೋ ಏನೇ ಹೇಳ್ತಾರೆ ಅಂತ ಕೇಳಬೇಡಿ. ಯಾಕಂದ್ರೆ ನಿಮ್ಮ ಆರೋಗ್ಯ, ನಿಮ್ಮ ದುಡ್ಡು, ನಿಮ್ಮ ಸಮಯ ಫಸ್ಟ್ ತಿಳ್ಕೊಳ್ಳೋ ಅಧಿಕಾರ ನಿಮಗಿದೆ. ಡಾಕ್ಟ್ರ್ ಹತ್ರ ಕೇಳಿ, 10 ಸಲ ಕೇಳಿ, 20 ಸಲ ಕೇಳಿ. ಬಟ್ ಡಾಕ್ಟ್ರ್ ಹೇಳ್ತಾರೆ ನಾನು ಮಾಡ್ತೀನಿ ಅನ್ನೋದು ಬೇಡ. ಅವ್ರು ಹೇಳ್ತಾರಂತೆ ನಾನು ಮಾಡ್ತೀನಲ್ಲ, ನನಗೋಸ್ಕರ ನಾನು ಮಾಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟು. ಆವಾಗ ಇದು ಬರುತ್ತೆ. ಈ ಎಲ್ಲ ಕೌನ್ಸಿಲಿಂಗ್ನಲ್ಲಿ ಹೇಳಿ ಮತ್ತು ಅವರಿಗೆ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲ ಸಪೋರ್ಟ್ ಕೊಟ್ಟು ನಮ್ಮ ನಂಬರ್ ಕೊಟ್ಬಿಡ್ತೀವಿ. ನೀವು ಯಾವುದೇ ಟೈಮಲ್ಲಿ ಏನೇ ಡೌಟ್ಸ್ ಇತ್ತಂದರೆ ನಮಗೆ ಫೋನ್ ಮಾಡಿ. ಇನ್ನು ಕೊನೆಯದಾಗಿ ಮೇಡಮ್, ನಮ್ಮ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ವಿಚಾರವಾಗಿ, ಮಗುವಿನ ವಿಚಾರವಾಗಿ, ಒಂದು IVF ಟ್ರೀಟ್ಮೆಂಟ್ ವಿಚಾರವಾಗಿ ಏನು ಹೇಳ್ತೀರಾ? ನಾನೊಬ್ಬ ಸ್ತ್ರೀ ಆಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನೀವು ಸ್ಟ್ರಾಂಗಾಗಿ ಇರಲೇಬೇಕು. ನಿಮ್ಮ ಜೊತೆಗೆ ಯಾರೂ ಬರೋದಿಲ್ಲ, ನಿಮ್ಮ ದೇಹ ಮಾತ್ರ. ನಾನು ಈ ಗಂಡಸರಿಗೂ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಹುಟ್ಟಿರೋದು ಹೆಣ್ಣಿಂದ, ಹೌದು. ನೀವು ಪ್ರೀತಿಸೋದು ಹೆಣ್ಣಿನ, ಮದುವೆ ಆಗೋದು ಹೆಣ್ಣಿನ, ಹೌದಲ್ವಾ. ನೀವು ಅಪ್ಪ ಅಂತ ಅನ್ಸ್ಕೊಂಡಿರೋದು ಹೆಣ್ಣಿನಿಂದನೇ. ಮತ್ತು ನಿಮ್ಮ ಮನೆ ಆರೋಗ್ಯ, ನಿಮ್ಮ ಕುಟುಂಬ ಇರೋದು ಚೆನ್ನಾಗಿರೋದು ಹೆಣ್ಣಿನಿಂದನೇ. ಮತ್ತು ನೀವು ಕೆಲಸ ಮಾಡ್ತಾಯಿದ್ದೀರಾ ನೆಮ್ಮದಿಯಿಂದ, ಅದು ನಿಮ್ಮ ಹೆಂಡತಿಯಿಂದ. ಈ ಎಲ್ಲನೂ ನಿಮ್ಮ ಹೆಣ್ಣಿನಿಂದೇ ಪಡ್ಕೊಂಡಾಗ ನೀವು ನಿಮ್ಮ ಹೆಣ್ಣಿಗೆ ನೀವು ಕೊಡಬೇಕಾದಂಥದ್ದು ಏನು? ಮೊದಲೇ ಹೇಳ್ತಿದ್ರು, ಅದು ಯತ್ರ ನಾರಿಸ್ತೋ ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಅಂದರೆ ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತೀವೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಅಂತ. ನಮಗೆ ಪೂಜಿಸೋದು ಬೇಕಾಗಿಲ್ಲ, ನಾವೇನು ದೇವರು ಅಲ್ಲ. ಆಗಿನ ಕಾಲದಲ್ಲಿ ಹಾಗೆ ಹೇಳ್ತಿದ್ರು. ನಮಗೆ ಇಷ್ಟೆಲ್ಲ ನಾವು ಮಾಡ್ತೀವಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಒಂದು ಗೌರವ ಒಂದೇ ಕೊಟ್ಟರೆ ಸಾಕು. ನಮ್ಮ ಮಾತುಗಳಿಗೆ, ನಿಮ್ಮ ಹೆಂಡತಿ ವಿಚಾರಗಳಿಗೆ ಆಗಿರ್ಬೋದು, ಅವರ ಮಾತುಗಳಿಗೆ ಆಗಿರ್ಬೋದು, ಅವರ ಕೆಲಸ ಕಾರ್ಯಗಳಿಗೆ ಆಗಿರಬಹುದು, ಯಾವುದಕ್ಕೆ ಆಗಲಿ ಒಂದು ಗೌರವ ಅನ್ನೋದು ಕೊಟ್ಟರೆ ಅವ್ರಿಗೊಂದು ಸ್ಫೂರ್ತಿ ಬರುತ್ತೆ ಕೆಲಸ ಮಾಡಲಿಕ್ಕೆ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಮಾಡಲಿಕ್ಕೆ. ನೀ ಏನು ಮಾಡ್ತೀಯ, ಮನೆಯಲ್ಲೇ ಇರ್ತೀಯ, ಈ ಎಲ್ಲ ಕೆಟ್ಟದ್ದನ್ನು ನೆಗೆಟಿವ್ ಮಾತಾಡದೆ ಒಂದು ಗೌರವನ, ಎಸ್ ನಾನು ನಿನ್ನ ವಿಚಾರಗಳನ್ನು ನಾನು ಮನ್ನಿಸ್ತೀನಿ, ನೀ ಹೇಳ್ತಿರೋದು ಸರಿ ಇದೆ, ಒಂದು ಗೌರವವನ್ನು ಕೊಟ್ಟರೆ ಹೆಣ್ಣು ತಾನೊಂದೇ ಬೆಳಗೋದಿಲ್ಲ, ನಿಮ್ಮ ಮನೆ ಬೆಳಗಿಸ್ತಾಳೆ, ಕಂಪಿಸ್ತಾಳೆ, ಒಂದು ಒಳ್ಳೆ ಪರಿಮಳ ಸೂಸ್ತಾಳೆ. ಇದು ಪ್ರತಿಯೊಂದು ಕುಟುಂಬನೂ ಕೂಡ ಚೆನ್ನಾಗಿ ಬೆಳಕಾಗುತ್ತೆ ಹೆಣ್ಣಿಗೆ ಗೌರವ ಸಿಕ್ಕಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದೀರಾ, ಸಾಕಷ್ಟು ವಿಚಾರಧಾರೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹೆಣ್ಮಕ್ಕಳ ಪರವಾಗಿ ಒಂದು IVF ಚಿಕಿತ್ಸೆ ಅಂದರೆ ಹೇಗಿರುತ್ತೆ, ಅದನ್ನು ಯಾವ ರೀತಿಯಾಗಿ ತೆಗೆದುಕೊಂಡಾಗ ಒಂದು ರೀತಿಯಾಗಿ ಫೇಲ್ಯೂರ್ ಆದಾಗ ಮಾನಸಿಕವಾಗಿ ಕುಗ್ಗದೆ ಯಾವ ರೀತಿ ಮುನ್ನಡೆಯಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಇದು ಸ್ತ್ರೀವಾಹಿನಿ ಹೊಸ ಅಧ್ಯಾಯ. ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ತ್ರೀವಾಹಿನಿ. ನಮಸ್ಕಾರ.